ಬಹಳ ದಿವಸದ ಮ್ಯಾಗ ಇವತ್ತ ನಾಳೆ ಅನ್ಕೊಂತ ಅಡಿಗೆ ಇವತ್ತು ಸೇರಿವೆಲ್ಲರೂ. ಇದು ಬಹಳ ಪೂರ್ವದಲ್ಲಿ ಆಗಬೇಕಾದಂಥ ಸಮಾವೇಶ ಆಗಿತ್ತು. ಇದರೊಳಗೆ ಬಹಳ ಮಂದಿ ಬಂದಿದ್ರು. ಕೆಲವು ಮಂದಿ ಈ ಕಾಡಸಿದ್ದೇಶ್ವರ ಸ್ವಾಮಿ ಹಿಂಗೆ ಮಾತಾಡ್ತಾನಂದ್ರೆ ಹೆಂಗಾರ ಅದನ್ನು ನೋಡೋಣಂತ ಬಂದವರು ಒಂದಿಷ್ಟು ಬಂದಿದ್ರು. ಎಷ್ಟು ದಿಕ್ಕಾಗಿ ಮಾತಾಡ್ತಾನಂದ್ರೆ ನೋಡೋಣಂತ ಬಂದಿರು ಕೆಲವು ಮಂದಿ. ಇನ್ನು ಕೆಲವು ಮಂದಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಂಥ ಚಲೋ ಕೆಲಸ ಮಾಡ್ತಾರೆ, ಇದ್ರೊಳಗೆ ಸಹಭಾಗಿ ಆಗ್ಲಿಕ್ಕಂದ್ರೆ ಇನ್ನು ಮತ್ತೆ ಯಾವ ಪಾಪದಾಗ ಸಹಭಾಗಿ ಆಗೋದು ಹೋಗೋಣ ಅಂತ ಬಂದವರು ಕೆಲವು ಮಂದಿ. ಇನ್ನು ಕೆಲವು ಮಂದಿ ಹೆಂಗಂದ್ರ ಮನ್ಯಾಗ ಹೆಣ್ಮಕ್ಳು ಕಳಿಸ್ಕೊಟ್ಟಾರಂತ ಬಂದವರು ಕೆಲವು ಮಂದಿ. ಮನ್ಯಾಗ ಅವುಗಳು ಇರ್ತಾರ, ಅವ್ರ ದಿನ ಕೇಳ್ತಿರ್ತಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಅದು ನೋಡ್ತಿರ್ತಾರ. ಮನೆ ನಾವು ನೋಡ್ಕೋತೀವಿ ಇವತ್ತೊಂದು ದಿವ್ಸ ಹೋಗ್ರಿ ಅಲ್ಲಿ ಅಂತ ಕಳಿಸ್ಕೊಟ್ಟಾರ. ಹಂಗೆ ಬಂದು ಎತ್ತುಗಳು ಭಾಳ ಅದಾವ. ಇನ್ನು ಕೆಲವು ಜನ ಯುವಕರು ಏನದಾರ, ಎಷ್ಟು ಮಂದಿ ಅಪ್ಪಗಳು ಬಂದಾರ, ಎಲ್ಲರಿಗೂ ದರ್ಶನ ಆಕೈತಿ, ಎಲ್ಲರಿಗೂ ಮಾರ್ಗದರ್ಶನ ಆಕೈತಿ. ಮತ್ತು ನಾವು ನಮ್ಮ ಧರ್ಮ ಉಳ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನು ಮಸೀದಿಗೆ ಹೋಗಿ ನಮಾಜ್ ಮಾಡಬೇಕು ಅಂತ ತಿಳ್ಕೊಂಡು ಈ ಸಮಾವೇಶಕ್ಕೆ ಬಂದವರು ಬಹಳ ಮಂದಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಎಲ್ಲ ಪೂಜ್ಯರು ಮಾತಾಡ್ಯಾರ. ಮೊದಲನೇದ್ದು ಬಬಲೇಶ್ವರದಾಗ ಯಾಕೆ ಈ ನಮ್ಮ ಅಣ್ಣಗಳೆಲ್ಲ ಮುಂದೆ ನಿಂತಾರಲ್ಲ, ಅವರು ಜನಪ್ರತಿನಿಧಿಗಳು. ಇವರೆಲ್ಲರೂ ಮಂದಿ ಮನುಷ್ಯನೊಳಗೆ ಏನು ಪ್ರಶ್ನೆ ಇರ್ತಾವ ಅವನ್ನೆಲ್ಲ ಅವ್ರು ನಮಗೆ ಕೇಳ್ತಾರೆ. ಕೇಳಿ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಹೊಕ್ಕಿರಪ್ಪ ಆ ಎಲ್ಲರನ್ನೂ ಕೇಳಿದ್ರಿ ಬಬಲೇಶ್ವರದಾಗ ಯಾಕೆ. ಅದಕ್ಕೆ ನಮ್ಮ ಪೂರ್ವದಲ್ಲಿ ಬಹಳ ಮಂದಿ ಮಹಾತ್ಮರು ಉತ್ತರನೂ ಕೊಟ್ಟಾರೆ. ನಾವೇನು ಎತ್ಕೊಂಡವ್ರು ಕೂಸಪ್ಪ ಯಾರು ಕರೀತಾರ ಅವ್ರ ಕೈಲಿ ಹೋಗ್ತೀವಿ. ಅದಕ್ಕೆ ಇಲ್ಲಿಯವ್ರು ಬಾ ಅಂದ್ರು ಇಲ್ಲಿ ಬಂದೀವಿ ಅಷ್ಟೇ. ನೀವೇನು ತಿಳ್ಕೊಂಡ್ರಿ ಯಾರನ್ನಾರ ಹಣ್ಯಾಕೆ ಬಂದೀವಿ ಅಂತಾರೇನು. ನಿಮ್ಮ ಕಿವಿ ಅದ್ರ ಸಲುವಾಗಿ ಭಾಳ ನಿಗರ್ ಕುಂತಿರ್ತಾವ. ಅವನು ಹಣ್ಯಾಕೆ ಬಂದಾರೇನು, ಇವನು ಹಣ್ಯಾಕೆ ಬಂದ. ನಾವು ಯಾರನ್ನೂ ಹಣ್ಯಾಕೆ ಬಂದವ್ರು ಅನ್ಸುವಂಗೆ. ದೇವ್ರು ಹಣಿತಾನೆ, ಯಾರು ಹಣಿಬೇಕು ಅವ್ರನ್ನ. ನಾವು ಹಣಿಯೋರ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋರು. ಎಲ್ಲ ನಮ್ಮ ಜನಸಾಗರ ಬಂದೈತಿ. ಬಸವಾದಿ ಶರಣರು ಹಿಂದೂ ಬೃಹತ್ ಸಮಾವೇಶ ಅಂತ ಹಿಂಗ್ಯಾಕೆ ಹೆಸರು ಕೊಟ್ರಿ ಅಂತೂ ನಮ್ಮನ್ನು ಕೇಳ್ಯಾರ ನಮ್ಮ ಅಣ್ಣಗಳೆಲ್ಲರೂ. ಮತ್ತೇನು ಹಿಂದೂ ಸಮಾವೇಶ ಅಂದ್ರೆ ನಡೀತಿತ್ತಲ್ಲ, ಬಸವಾದಿ ಶರಣರು ಇದೇನು ವಿಚಿತ್ರ ಅನ್ನಿಸ್ತೈತ್ರಿ ನಮ್ಗೆ ಅಂತ ಅಂತಾರೆ. ಯಾಕಂದ್ರೆ ಬಸವಾದಿ ಶರಣರ ಮ್ಯಾಗ ಕೆಲವು ಮಂದಿ ಪೇಟೆಂಟ್ ಮಾಡ್ಕೊಂಡಾರೆ. ಅವ್ರ ಬಗ್ಗೆ ನಾವು ಅಷ್ಟ ಮಾತಾಡೋರು, ಜಗತ್ತಿನಾಗ ಮತ್ತೊಬ್ಬರಿಗೆ ಯಾರಿಗೆ ಅವ್ರ ಮ್ಯಾಗ ಅಧಿಕಾರ ಇಲ್ಲ ಅನ್ನುವಂಥ ಒಂದು ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಸಮಾಜದೊಳಗೆ ನಿರ್ಮಾಣ ಮಾಡ್ಯಾರ. ಆ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕುವ ಸಲುವಾಗಿನ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಯಾಕಂದ್ರೆ ಬಸವಾದಿ ಶರಣರು ಯಾರ ಅಪ್ಪನ ಸೊತ್ತು ಅಲ್ಲ. ಒಂದ ಮಾತ 10 ಸಾರಿ ಮಾತಾಡಿದ ಕೂಡಲೇ ನಾವು ಅದರ ಮಾಲೀಕರಾಗ್ತೀವಿ ಅಂತ ದಯವಿಟ್ಟು ಯಾರು ಭಾವಿಸಬಾರ್ದು. ಯಾರ ತತ್ವಗಳು ಜಗತ್ತಿಗೆ ಜಗನ್ಮಾನ್ಯ ಆಗ್ತಾವು ಅವ್ರು ಎಲ್ಲರಿಗೂ ಅಷ್ಟೇ. ಬಸವಣ್ಣವರ ಮತ್ತು ಶರಣರ ತತ್ವಗಳು ಜಗನ್ಮಾನ್ಯ ತತ್ವಗಳಾಗಿರೋದ್ರಿಂದ ಅವ್ರು ಯಾರೂ ಶರಣರು ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ತೋರಿಸುವಂಥ ಪ್ರಯತ್ನವನ್ನು ಎಂದೂ ಮಾಡಿದವರಲ್ಲ. ನಮ್ಮ ಹಿಂದೂ ಸಮಾಜದ ಒಂದು ಭಾಗವಾಗಿಯೇ ಇದ್ದಂಥವ್ರು. ಇನ್ನು ಮತ್ತೆ ಪ್ರಶ್ನೆ ಬಂತು ಏನಂತ, ಬಸವಾದಿ ಶರಣರು ಹಿಂದೂಗಳು ಹೆಂಗ? ಯಾಕಂದ್ರೆ ಒಂದೇ ಮಾತ 10 ಸಾರಿ ನಾವು ಶಾಲೆಗೆ ಹೋದಾಗ ಹೈಸ್ಕೂಲ್ದಾಗ ಸಂಸ್ಕೃತ ಕಲ್ಯಾಗ ಒಂದು ಕಥೆ ಬರ್ತಿತ್ತು ನಮ್ಗೆ. ಏನಂತ, ಒಬ್ಬ ಕುಂಬಳಕಾಯಿ ಹೊತ್ಕೊಂಡು ಹೊಂಟಿದ್ ನಮ್ಗೆ. 4 ಮಂದಿ ಠಗ್ರು 4 ಮಂದಿ ಠಗ್ರು ಕುಂಬಳಕಾಯಿ ಒಗಸ್ಬೇಕಂದ್ರು, ತೊಗೊಂಡು ಹೋಗ್ಬೇಕಂದ್ರಂತ.
ಒಬ್ಬ ಇಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ ಅದೇ ದಾರ್ಯಾಗ. ಮೊದಲೇ ಒಂದ ಏ ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂದ. ಇವ ನೋಡಿದ, ಏ ನಾಯಲ್ಲಿ ಕುಂಬಳಕಾಯಿ ತಂದ. ಮುಂದಕ್ಕೆ ಹೋದ, ಅವ ಅಂದ, ಏ ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿವ ಅಂದ. ಇವ್ನು ಸಂಶಯ ಬಂತು, 2 ಸರಿ ಆಗ್ತದೆ, ನಂದು ಕುಂಬಳಕಾಯಿ ನಾಯಿ ಅಂತಾನಲ್ಲ ಅಂತ. ಅಲ್ಲಿಂದ ಮನುಷ್ಯನಾಗ ಒಂದು ಜನ ಸಂಶಯ ಬರಕ್ಕೆ ಹಚ್ಚ ಅವ್ ಘಟೊತ್ತಿಗೆ. ಇನ್ನೊಂದು ಜನ ಮುಂದಕ್ಕೆ ಹೋದ, ಅವ ಮತ್ತೊಬ್ಬ ಕೇಳಿದೆ, ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂದ. ಇವ್ ಮುಟ್ಟು ನೋಡಿದ ಮತ್ತದನ್ನ, ಏ ಇದು ಕುಂಬಳಕಾಯಿ ಐತೆ ಅಂದ. ಅವ ಕಡಿಗೆ ಒಬ್ಬ ನಿಂತಿದ್ನಲ್ಲೇ ಹುಚ್ಕಾಲಿ, ನೀ ಗುಡ್ಯಾನ ದೊಡ್ಡ ಪೂಜಾರಿಯಾಗಿ ಹಿಂಗೆ ನಾಯಿ ಹೊತ್ಕೊಂಡು ಹೋಗ್ತಾರ ನಂದು ಅನ್ನೋನು ದಪ್ಪನು ಒಗದವನು ಹೋಗೇಬಿಟ್ಟು. ಅಷ್ಟೊತ್ತಿಗೆ ಅವ್ನ ತಲೆ ಕೆಟ್ಟ ಹೋಗಿತ್ತು. 4 ಮಂದಿ ಕೂಡಿ ಒಬ್ಬನ ತಲೆ ಒಂದೇ ಮಾತ 4 ಸರಿ ಮಾತಾಡಿ ಅವ್ನ ತಲೆ ಕೆಡಿಸಿದ್ರು. ಹೆಂಗ ಒಬ್ಬನ ತಲೆ ಕೆಡಿಸಿದ್ರಲ್ಲ ಹಂಗ ಈ ತಲೆಗಿಡಕ್ಕೆ ಗ್ಯಾಂಗ್ ಏನೈತಲ್ಲ, ಅದೇ 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 ಮಾತು ಮಾತಾಡಿ ಈಗೇನು ಕೇಳಿದ್ರಲ್ಲ ಏನ ಈಗ ನೀವು ಇಂಥ ಮಾತು ಮಾತಾಡಿ ನಮಗೆ ನೋವಾಗುದು ಎಲ್ಲಿ ಅಂದ್ರ, ಇಂಥ ಮಾತುಗಳನ್ನೆಲ್ಲ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ಲಾಕ್ ಹತ್ತಾರಲ್ಲ, ಇದು ನಮಗೆ ನೋವಾಗೈತಿ. ಇಂಥ ಮಾಡಬಾರ್ದಂತ ಹೇಯ ಕೃತ್ಯವನ್ನ ತಾವು ಮಾಡಿ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ತಾರಲ್ಲ, ಬಸವಣ್ಣವ್ರು ನಾಸ್ತಿಕ್ ಮಾಡ್ಲಿಕ್ಕೆ ಹೊಂಟಾರಲ್ಲ. ಬಸವಣ್ಣವರು ದಾರ್ಶನಿಕರು, ಋಷಿತುಲ್ಯ ವ್ಯಕ್ತಿಗಳು. ಬಸವಣ್ಣವರು ಅಂಕು ಡೊಂಕುಗಳನ್ನು ತಿದ್ದಿ ಸಮಾಜವನ್ನ ಸುಂದರಗೊಳಿಸುವಂತ ಒಬ್ಬ ಮಹಾಪುರುಷ. ನಮ್ಮ ಹಿಂದೂ ಸಮಾಜದಲ್ಲಿ ಏನಾದರೂ ಅಂಕು ಡೊಂಕುಗಳು ಇದ್ದು ಅಂತಂದ್ರೆ ಆ ಅಂಕು ಡೊಂಕುಗಳನ್ನು ತೆಗೆದು ಶುದ್ಧ ಬುದ್ಧವಾದಂಥ ಸಮಾಜ, ಶುದ್ಧ ಹಿಂದೂ ಸಮಾಜವನ್ನು ನಮ್ಮ ಕೈಗೆ ಕೊಟ್ಟಂತ ಮಹಾಪುರುಷ ಬಸವಣ್ಣ. ಅತ್ಯಂತ ಶುದ್ಧ ಬುದ್ಧಿ. ಏನೇ ಚಿಕ್ಕ ಪುಟ್ಟ ದೋಷಗಳಿದ್ದು ಅಂತಂದ್ರೆ ಇದ್ದೇ ಇರ್ತಾವ ಸಮಾಜದಲ್ಲಿ. ಮನೆಗೆ ಬಾಗ್ಲಾಗ ಕಿಟಕಿ ತೆಗೆದಿಟ್ಟಿದ್ದೀವಿ ಅಂದ್ರೆ ಧೂಳು ಬಂದು ಬೀಳತಿರ್ತೈತಿ, ಹೊಲಸು ಆಗತಿರ್ತೈತಿ, ಯಾರ ಅದನ್ನ ಜಾಡ್ಸೋರು ಇರಬೇಕಾಕೈತಿ. ಹಾಗೆ ಯಾವುದೇ ಪರಂಪರೆ ಒಂದಿತ್ತು ಅಂತಂದ್ರೆ ದೈನಂದಿನ ಜೀವನದಲ್ಲಿ ದೇಶ, ವಸ್ತು, ಕಾಲ, ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಕೆಲವೊಂದು ಅವಾಂಛಿತ ಧೂಳು ಬಂದು ಬೀಳ್ತಿರ್ತೈತಿ, ಅದನ್ನು ಜಾಡಿಸೋದು ಅವಶ್ಯಕತೆ ಇರ್ತೈತಿ. ಹಂಗೆ ಜಾಡಿಸಿ ಶುದ್ಧ ಬುದ್ಧವಾದಂಥ ಹಿಂದೂ ಧರ್ಮವನ್ನು ನಮ್ಮ ಕೈಗೆ ಕೊಟ್ಟು ಹೋದಂಥವ್ರು ಬಸವಾದಿ ಶರಣರು. ಇದನ್ನು ನಾವು ಮರಿಬಾರದು. ನಮ್ಮಲ್ಲಿ ಏನೇನೋ ಚಿಕ್ಕ ಪುಟ್ಟ ದೋಷಗಳು ಇಲ್ಲ ಅಂತಿಲ್ಲ, ಅದು ಸದಾ ಕಾಲ ಇರ್ತೈತಿ. ಬಹಳ ಜನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಅಧರ್ಮ ಅಭ್ಯುದಯವನ್ನು ಕಾಣುತ್ತಲ್ಲ ಆವಾಗ ಮಹಾಪುರುಷರು ಬರ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಮತ್ತು ಹರಳಯ್ಯನವರಿಂದ ಹಿಡ್ಕೊಂಡು ಮರಳಶಂಕರ ದೇವರವರೆಗೆ ಸಾವಿರಾರು ಮಹಾತ್ಮರು ಬಂದರು. ಪ್ರತಿಯೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮತ್ತೊಬ್ಬರಿಗೆ ಹೆಚ್ಚು ಹೇಳದೆ ತಮ್ಮ ಆಚರಣೆಯಿಂದ ಸಮಾಜವನ್ನು ತಿದ್ದಿದ್ರು. ಈಗ ಇತ್ತೀಚೆಗೆ ಏನು ನಡೆದೈತಿ, ನಾ ಹಂಗಾಯ ರಾಮ ನೀವು ಅಟ್ಟ ಸುಧಾರಣೆ ಆಗ್ರಿ ಅಂತೂ ಉಪದೇಶ ಮಾಡೋರು ಬಂದಾಗ ನಾವೇನು ತಿದ್ದವ್ರಲ್ಲ. ನೀವೆಲ್ಲರೂ ಸುಧಾರಣೆ ಆಗ್ಬೇಕು, ನಾವು ಮಾತ್ರ ಹೆಂಗಿರ್ಬೇಕು ಹಂಗಾಯರವ್ರು. ಹೀಗಾಗಿ 800 ವರ್ಷ ಆತು ಬಸವಣ್ಣವ್ರು ಹೇಳಿದ್ದು ಒಬ್ರು ಸುಧಾರಣೆ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲಪ್ಪ? ಹೇಳೋರ ಸುಧಾರಿಸಿಲ್ಲ ಅಂದಾಗ ಇನ್ನು ಕೇಳೋರು ಯಾವಾಗ ಸುಧಾರಿಸೋರು? ಇದು ಸಮಸ್ಯೆ ನಮಗೆ. ಅದಕ್ಕೆ ನಾವು ಆತ್ಮ ಪರೀಕ್ಷಣೆಯನ್ನು ಮಾಡ್ಕೋಬೇಕು. ನಾವು ಯಾವ ಮಾತನ್ನ ಹೇಳ್ತೀವಿ? ಯಾಕೆ ಬಸವಾದಿ ಪ್ರಮುಖರು ಇವೆಲ್ಲರೂ ಹಿಂದೂಗಳು. ಯಾಕೆ ಹಿಂದೂಗಳು? ಹಾಗಾದ್ರೆ ಹಿಂದೂಗಳು ಯಾರು ಅಂತ ಒಂದು ಸಾರಿ ವಿಚಾರ ಮಾಡಿ. ಯಾರಿಗೆ ಹಿಂದೂಗಳಂತ ಕರಿಬೇಕು? ಯಾರು ದೇವರಲ್ಲಿ ವಿಶ್ವಾಸ ಇಡ್ತಾರೋ, ದೇವರನ್ನು ನಂಬುತ್ತಾರೋ ಅವರು ಹಿಂದೂಗಳು. ಒಂದು, ಆ ದೇವರು ಎಂಥದ್ದು? ದೇವನೊಬ್ಬ, ನಾಮ ಹಲವು ಅಂತ ಯಾರಿಗೆ ವಿಶ್ವಾಸ ಐತಿ? ಯಾಕಂದ್ರೆ ದೇವರು ಇರೋನು ಈ ಜಗತ್ತಿನಾಗ ಒಬ್ಬನ, ಅವನ ನಾಮರೂಪ ಮಾತ್ರಗಳನ್ನು ಭಿನ್ನ ಭಿನ್ನ.
ಯಾರು ಅವನನ್ನ ಶಿವ ಅಂತ ಕರಿಬಹುದು, ವಿಷ್ಣು ಅಂತ ಕರಿಬಹುದು, ಬ್ರಹ್ಮ ಅಂತ ಕರಿಬಹುದು, ದೇವಿ ಅಂತ ಕರಿಬಹುದು, ಗಣಪತಿ ಅಂತ ಕರಿಬಹುದು, ಮತ್ತಿನ್ ಯಾವುದೋ ರೂಪದಲ್ಲಿ ನಾಮ ಮತ್ತು ರೂಪಗಳು ಮಾತ್ರ ಭಿನ್ನ ಭಿನ್ನ ಇರ್ತಾವು. ಆದ್ರೆ ದೇವರು ಇರೋದು ಮಾತ್ರ ಒಂದೇ. ಹೇಗೆ ಗೋಧಿ ಒಂದೇ ಆಗಿದ್ರು ಸಹಿತ ಸಜ್ಜಕಾನು ಆಕ್ಕೈತಿ, ಶಿರಾನು ಆಕ್ಕೈತಿ, ಪುರೇನು ಆಕ್ಕಾವು, ಚಪಾತಿನೂ ಆಕ್ಕಾವು, ಮಾದ್ಲಿನೂ ಆಕ್ಕೈತಿ. ಚಪಾತಿ, ಶಿರಾ, ಮಾದ್ಲಿ ಅಂತ 10 ಹೆಸರು ಬಂದರೂ ಸಹಿತ, 10 ರೂಪಗಳಿದ್ರೂ ಸಹಿತ ಮೂಲ ಧಾತು ಒಂದೇ. ಅದು ಯಾವುದು ಅಂದ್ರೆ ಗೋಧಿ. ಹಾಗೆ ನಮ್ಮ ಒಬ್ಬನೇ ಒಬ್ಬ ದೇವರಿಗೆ ಹಲವು ನಾಮಗಳು ಅಂತ ಬಸವಣ್ಣವರೇ ಹೇಳ್ಯಾರ. ಆದ್ದರಿಂದ ಬಸವಣ್ಣವರು ಹಿಂದೂಗಳು, ಇದನ್ನ ನಾವು ತಿಳ್ಕೊಬೇಕು. ಆಮೇಲೆ ಬಸವಣ್ಣವರು ದೇವರ ಬಗ್ಗೆ ನಂಬಿಕೆ ಅಂತ ಹೇಳಿದ್ರು. ಎತ್ತ ನೋಡಿದಡ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಪಾದ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು, ಇವೆಲ್ಲವೂ ನೀನೇ ಆಗಿದ್ದೀಯಾ ಅಂತ. ಅದನ್ನೇ ಸಂಸ್ಕೃತದಲ್ಲಿ ವೇದಗಳು ಬೇರೆ ಮಾತಿನಲ್ಲಿ ಇದನ್ನೇ ಹೇಳಿ, ಪುರುಷ ಸೂಕ್ತದಲ್ಲಿ ಇದೇ ಮಾತು ಬರುತ್ತೆ, ಇಂಥದ್ದನ್ನೇ ಹೇಳಿದ್ದಾರೆ. ಆದ್ದರಿಂದ ಬಸವಣ್ಣವರು ಹಿಂದೂಗಳು ಅಂತ ನಾವು. ಎರಡನೇದಾಗಿ ಯಾರಿಗೆ ಹಿಂದೂಗಳು ಅಂತ ಕರೀತಾರೆ? ದೇವರು ನಮ್ಮ ಏನದಾವಲ್ಲ, ಕೆಲವೊಂದು ಇರುವುದು ಒಂದೇ, ನಿರ್ಗುಣ ನಿರಾಕಾರನಾಗಿದ್ರೂ ಸಹಿತ ಆ ದೇವರನ್ನ ಕಾಣಲಿಕ್ಕೆ ಸಗುಣ ಸಾಕಾರ ರೂಪಗಳು ಬೇಕಾಗ್ತಾವೆ. ಈ ಗಾಳಿಯೊಳಗೆ ನೀರಿದ್ರೂ ಸಹಿತ ಪುಸ್ ಪುಸ್ ಅಂತ ಹೇಳಿ ಸ್ವರ ಅಂತ ಜಗ್ಗಿದ್ರೆ ನೀರು ಬಾಯಾಗ ಬರುವುದಿಲ್ಲ. ಅದಕ್ಕೊಂದು ಯಂತ್ರ ತಯಾರು ಮಾಡಬೇಕಾಗ್ತೈತಿ. ಮಾಡಿ ನೈಟ್ರೋಜನ್ ಸಪ್ರೇಟ್ ಮಾಡ್ಬೇಕಾಕೈತಿ, ಕಾರ್ಬನ್ ಸಪ್ರೇಟ್ ಮಾಡ್ಬೇಕಾಕೈತಿ, ಹೈಡ್ರೋಜನ್ ಅಷ್ಟೇ ತಕ್ಕೋಬೇಕಾಕೈತಿ. ತಕ್ಕೊಂಡು ನಾವು H2O ಅಂತ ಏನಂತೀವಲ್ಲ, ಆ H2O ತಕ್ಕೊಂಡು ಬಿಡ್ಬೇಕಿದ್ರೊಳಗಿಂದ. ಅಂದ್ರೆ ನೀರು ನಮ್ಗೆ ಇದ್ರೊಳಗ ಸಿಗ್ತೈತಿ. ಇದ್ರೊಳಗೆ ಎಲ್ಲ ಕಡೆನೂ ನೀರು ಐತಿ, ಆದ್ರೆ ಎಲ್ಲಿ ಬೇಕಲ್ಲಿ ತಗೋತೀನಿ ಅನ್ನಕ್ಕೆ ಬರುದಿಲ್ಲ. ಹಾಗೆ ದೇವರು ಎಲ್ಲೆಡೆಗೆ ಇದ್ದಾನೆ. ಹವಾ ಏನಿಲ್ಲ, ಇದ್ರೊಳಗೆ ತುಂಬೈತ. ಹಾಗಾದ್ರೆ ಇಷ್ಟು ಹವಾ ಹೊರಗೆ ತುಂಬಿರು ಹೊತ್ನಾಗ ಟಯರ್ನಾಗ ಯಾಕೆ ಹೊಸ ಮತ್ತೆ ಪಂಪಲ್ಲಿ ಹವಾ ತುಂಬಬೇಕಪ್ಪ? ಮತ್ತೆ ಇಷ್ಟೆಲ್ಲ ಹವಾ ಐತಿ, ಟಯರ್ನಾಗ ಯಾಕೆ ತುಂಬಬೇಕು? ಟ್ಯೂಬ್ನಾಗ ಯಾಕೆ ಹವಾ ತುಂಬಬೇಕು? ಅಲ್ಲಿ ಟ್ಯೂಬ್ನಾಗ ತುಂಬಾಕ್ ಮತ್ತೊಂದು ಕಾಂಪ್ರೆಸರ್ ಬೇಕಾಕೈತಿ. ಅದು ಹೆಂಗೆ ಈ ಹವಾ ತುಂಬಾಕ್ ಕಾಂಪ್ರೆಸರ್ ಬೇಕಾಕೈತಲ್ಲ, ಹಂಗ ಆ ನಿಜವಾದಂಥ ನಿರ್ಗುಣ ನಿರಾಕಾರನಾದಂಥ ದೇವನನ್ನ ಕಾಣಲಿಕ್ಕೆ ಸಗುಣ ಸಾಕಾರವಾದಂಥ ಮೂರ್ತಿ ಉಪಾಸನೆಗಳು ಬೇಕಾಗ್ತವು ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಅದನ್ನು ಕೆಲವರು ದೇವಾಲಯಗಳಲ್ಲಿ ಮೂರ್ತಿ ರೂಪದಲ್ಲಿ ಕೊಟ್ಟರು, ಬಸವಣ್ಣವರು ಅದನ್ನು ನಮ್ಮ ಕೈಯೊಳಗೆ ಲಿಂಗ ರೂಪದಲ್ಲಿ ಕೊಟ್ಟರು. ಇನ್ನು ಮತ್ತೆ ಕೆಲವು ಜನ ಏನಂತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಬಸವಣ್ಣವ್ರು ಹೇಳ್ಯಾರ. ಮತ್ತು ನಾವು ಕೈಯಾಗಿ ಹಿಡ್ಕೊಂಡು ಲಿಂಗ ತೆಗೆದಪ್ಪ, ಅದು ಅದನ್ನೇನು ಗಾಳಿಲೇ ತಯಾರು ಮಾಡ್ಯಾರ? ನಾವು ಇಷ್ಟು ಲಿಂಗ ನಮ್ಮ ಕೈಯಾಗ ಐತಲ್ಲ, ಅದನ್ನೆದರಲ್ಲೇ ತಯಾರು ಮಾಡ್ಯಾರ. ಆದ್ರಿಂದ ಎಲ್ಲ ವಚನಗಳನ್ನ, ಸಾಂದರ್ಭಿಕ ಮಾತುಗಳನ್ನ ಸಾಂದರ್ಭಿಕವಾಗಿ ಯಾರೋ ಒಬ್ಬ ಪೂರ ಆಯುಷ್ಯನ ಅದ್ರಾಗ ಕಳೆದಾನ. ಅಂಥ ಮನುಷ್ಯಾಗ ಬುದ್ಧಿ ಹೇಳೋ ಸಲುವಾಗಿ ಒಂದು ಹೇಳಿದ ಮಾತ ಹೊರತು ಅದು ಸರ್ವರಿಗೂ ಹೇಳಿದಂಥ ಮಾತು ಅಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಇಂಥ ವಚನಗಳು ಬಹಳ ಬಸವಣ್ಣವರು. ಒಂದು ವಚನ ಮತ್ತೊಂದು ವಚನಕ್ಕೆ ವಿರೋಧ ಮಾಡುತ್ತಾರೆ. ಹೀಗಂತ ತಿಳ್ಕೊಂಡು ಇಂಥ ವಿರೋಧವಾಸಿ ವಚನಗಳನ್ನ ಅಣ್ಣವ್ರು ಹೆಂಗೆ ಹೇಳಿದ್ರು ಅಂತ ಅನ್ನಬಾರ್ದು. ಅವು ಸಾಂದರ್ಭಿಕ ಉಪದೇಶಗಳು. ಹೇಗೆ ಜನ ಭೇಟಿ ಆಗ್ತಾ ಹೋದ್ರು, ಆಗಾಗ ಅವ್ರಿಗೆ ಉಪದೇಶ ಮಾಡ್ತಾ ಹೋದ್ರು. ಬಸವಣ್ಣವರು ಆ ದೇವರನ್ನು ಹೇಳುವಾಗ ಈ ಸ್ಥೂಲ ದೇವರನ್ನು ಒಪ್ಪುವುದಿಲ್ಲ, ಶಿವನನ್ನು ಒಪ್ಪುವುದಿಲ್ಲ, ವಿಷ್ಣುವನ್ನು ಒಪ್ಪುವುದಿಲ್ಲ, ಹಂಗಿಂಗಂತ ಹೇಳ್ತಿರ್ತಾರೆ. ನಾನು ಬಸವಣ್ಣವ್ರದ ಒಂದು ವಚನವನ್ನು ತಮಗೆ ಹೇಳ್ತೀನಿ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ ಮುನ್ನ ಮುನ್ನ, ಅಂದಿಂಗೆಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣವರು ಇದ್ರೊಳಗ ಎಲ್ಲ ಸ್ಪಷ್ಟ ಹೇಳಿಬಿಡ್ತಾರೆ. ಒಬ್ಬವ ರುಂಡ ಮಾಲೆ ಹಾಕೊಂಡಿದ್ನಂತ. ಅದ್ರಾಗ ಮಹಾತ್ಮರು ಬಸವಣ್ಣವರು ಹೇಳುವ ದೃಷ್ಟಾಂತ ಏನು ಅಂತಂದ್ರ, ಇದು ಕಾಳಿದಪ್ಪ, ಇದು
ವಿಷ್ಣುಂದಪ್ಪ, ಇದು ಇಂದ್ರಂದಪ್ಪ ಅಂತ ಗುರುತಿಸ್ತಿದ್ರು. ಅವೆಲ್ಲವುಗಳಿಗಿಂತಲೂ ಮುನ್ನ ಇರುವಂಥ ದೇವರು ಒಬ್ಬನೇ. ಆ ಎಲ್ಲಕ್ಕೂ ಮೂಲನಾದಂತಹ ದೇವರು ನೀವು ಒಬ್ಬನೇ. ಆದರೆ ಇವುಗಳನ್ನು ನಾವು ನಮ್ಮ ಜನರು ತಮಗೆ ಹೇಗೆ ಬೇಕು ಹಾಗೆ ಬಳಸ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನು. ಇಷ್ಟೇ ಅಲ್ಲ, ಶಿವನ ಚಮತ್ಕಾರವನ್ನು ಸಹಿತ ಬಸವಣ್ಣವರು ಹೇಳಿದ್ದಾರೆ. ಏನಂತ? ಹರನ ಕೊರಳಲ್ಲಿಪ್ಪ ಕರೋಟ ಮಾಲೆಯ ಶಿರದ ಲಿಖಿತವ ಕಂಡು ಮರಳು ತಂಡಗಳು ಓದಿ ನೋಡಲು ಇವನು ಅಜ, ಇವ ಹರಿ, ಇವ ಸುರಪತಿ, ಇವ ಧರೀಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು ಹರಮುಕುಳಿತನಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ 537ನೇ ವಚನ ಇದು ಬಸವಣ್ಣವರು. ಈ ವಚನದ ತಾತ್ಪರ್ಯ ಏನಂದ್ರೆ, ಶಿವ ತನ್ನ ಸುತ್ತ ಇರುವಂತ ಭೂತಗಳು ಅಂತೇನಿರ್ತಾವು, ಆ ಭೂತಗಳು ಶಿವನ ಕಡೆ ನೋಡ್ತಿದ್ದು ಅಂತ, ಆತನ ಕೊರಳಲ್ಲಿಯ ರುಂಡಮಾಲೆಯನ್ನು ನೋಡಿ ಅಂತಿದ್ದು ಅಂತ, ಅಲ್ಲಿರುವ ರುಂಡಗಳನ್ನು ಗುರುತಿಸ್ತಿದ್ರಂತ. ಇದು ಬ್ರಹ್ಮನ ತಲೆ, ಇದು ವಿಷ್ಣುವಿನ ತಲೆ, ಇದು ಕಾಳಿಯ ತಲೆ ಅಂತ ಅಂತಿದ್ರಂತ. ಬಸವಣ್ಣವರು ಇಂಥ ಯಾವ ದೇವ್ರನ್ನೂ ಒಪ್ಕೊಂಡಿದ್ದಿಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ ಅವ್ರಿಗೆ ಉತ್ತರ. ಬಸವಣ್ಣವರು ಶಿವನ ರೂಪವನ್ನು ಇಷ್ಟು ಚಂದಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಸುಮಾರು ವಚನಗಳು. ಆಮೇಲೆ ಇನ್ನೂ ಮತ್ತೇನು ಹೇಳ್ತಾರೆ ಬಸವಣ್ಣವ್ರ ಕುರಿತು ಅಂದ್ರೆ, ಬಸವಣ್ಣವರು ವೇದಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ಇಂಥ ಎಲ್ಲ ಗುರಿಯ ದೇವಾಲಯಗಳನ್ನು ದೇವರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಅಧ್ಯಯನ ಮಾಡಿದ್ರೆ ಸುಮಾರು 70-72 ವಚನಗಳು ಎಂಥವು ಅದಾವು ಅಂತಂದ್ರೆ, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಆಗಮಗಳಿಂದ ಉದ್ಧೃತಗೊಳಿಸಿದಂಥ, ತಮಗೆ ಬೇಕಾದಾಗ ಉದ್ಧೃತಗೊಳಿಸಿದಂಥ ಕೆಲವೊಂದು ಶ್ಲೋಕಗಳು ಬಸವಣ್ಣವರು ವಚನಗಳಲ್ಲಿ ಬರ್ತಾವೆ. ಆಮೇಲೆ ಒಂದು 30-35 ವಚನಗಳು ಎಂಥವು ಅಂದ್ರೆ, ನಮ್ಮ ಪುರಾಣಗಳಲ್ಲಿಯ ಕಥೆಗಳನ್ನು ಬಸವಣ್ಣವರು ಹೇಳ್ತಾರೆ. ಸುಮಾರು ಆ 30-35 ವಚನಗಳಲ್ಲಿ 100-112 ಪುರಾಣದ ಕಥೆಗಳನ್ನು ಬಸವಣ್ಣವರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು, ಈಗ ಬಹಳ ಜನ ಏನ್ ಹೇಳಕತ್ತಾರ, ಬಸವಣ್ಣವ್ರು ಕರ್ಮ ಸಿದ್ಧಾಂತ ಒಪ್ಕೊಟ್ಟಿದ್ದಿಲ್ಲ, ಹಿಂದೂ ಧರ್ಮದದು ಹಂಗಿಂಗಂತ. ಹಂಗಿಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಒಪ್ಕೊಂತೀವಿ. ಬಸವಣ್ಣವರು ಪೂರ್ವ ಜನ್ಮ ಪುನರ್ಜನ್ಮ, ಹಿಂದೂಗಳಿಗೆ ಯಾರಿಗೆ ಅಂತಾರ ಅಂದ್ರೆ, ಯಾರು ಪೂರ್ವ ಜನ್ಮ ಪುನರ್ಜನ್ಮವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಮೋಕ್ಷ ಸಾಧನೆಯನ್ನು ಒಪ್ಕೊಳ್ತಾರ, ಮೋಕ್ಷ ಪಡೆಯೋದರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅವರಿಗೆ ಹಿಂದೂಗಳಂತ ಕರೀತಾರ. ಹಾಗಾದ್ರೆ ಬಸವಣ್ಣವ್ರು ಇವುಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅಂತ ತಮಗೆ ಅನಿಸಿದ್ರ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಬಹಳ ಚೆಂದಾಗಿ ಒಪ್ಕೊಂಡಾರ. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಅಲ್ರಿ, ಬಸವಣ್ಣವರು ವೇದಗಳನ್ನು ಒಪ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು. ಈಗ ಪ್ರವಚನ ಮಾಡುವ ಸ್ವಾಮಿಗಳಿವರು ಈ ಬಸವಣ್ಣವರು ವಚನದೊಳಗೆ ಹೇಳ್ಯಾರ, ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ತೀರದು ಅಂತ ಇಷ್ಟು ಸ್ಪಷ್ಟವಾಗಿ ಬಸವಣ್ಣವ್ರು ಹೇಳ್ತಾ, ತಾನಾವ ಲೋಕದೊಳಗಿದ್ದರೂ ಬಿಡದು, ಇದನ್ನ ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಶ್ರುತಿ ಅಂದ್ರೆ ಉಪನಿಷತ್ತುಗಳು, ಉಪನಿಷತ್ತುಗಳಂದ್ರೆ ವೇದದ ಅಂತಿಮ ಭಾಗ. ಹಾಗಾದ್ರೆ ಬಸವಣ್ಣವರು ವೇದಗಳನ್ನು ಒಪ್ಕೊಂಡಂಗೆ ಆತಂತಿರೋ ಇಲ್ಲಂತಿರೋ? ಮತ್ ಇವರೆಲ್ಲ ಏನ್ ಹೇಳ್ಕೊಂತ ಹೊಂಟಾರಲ್ಲ, ಇದು ನಿಜ ಏನು? ಜನರನ್ನ ಭ್ರಮಿತರನ್ನಾಗಿಸೋದು, ಜನರ ತಲೆ ಕೆಡಿಸೋದು ಇಂಥ ಕೆಲಸ. ನಮ್ಮ ಅವರ ಪಾದ ಪದ್ಮಗಳಲ್ಲಿ ನಮ್ಮ ಪ್ರಣಾಮ ಮಾಡಿ ನಮ್ಮ ಅರಿಕೆ ಏನು ಅಂದ್ರ,
ಬಸವಣ್ಣವ್ರ ಸಾಹಿತ್ಯವನ್ನ ಚೆನ್ನಾಗಿ ಓದ್ರಿ. ಸುಮಾರು ವಚನ ಬಾಯ್ಪಾಟ್ ಮಾಡ್ಕೊಂಡು ಹೆಂಗ್ ಬಾಯಿಗೆ ಬಂದಂಗೆ ಜಾಡಿಸ್ಕೋತ ಹೊಂಟಿರಲ್ಲ, ಈ ಉದ್ಯೋಗ ಬಂದ್ ಮಾಡಿ. ಇದರಿಂದ ಸಮಾಜಕ್ಕೆ ಏನು ಒಳ್ಳೇದಾಗುದಿಲ್ಲ. ಸಮಾಜವನ್ನ ದಾರಿ ಬಿಡಿಸ್ತೀರಿ ನೀವು, ದಾರಿ ತಪ್ಪಿಸ್ತೀರಿ ನೀವು. ದಯವಿಟ್ಟು ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಇವ್ನು ಓದ್ರಿ. ಕರ್ಮ ಫಲ ಗೂಡಿ ಕೂಡಲ ಸಂಗಮ ದೇವನಿಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ ಅಂತ 773ನೇ ವಚನ ಇದು ಬಸವಣ್ಣವ್ರದ್ದು. ಆಮೇಲೆ ಇವು ವೇದವನ್ನು ಒಪ್ಕೊಂಡಿಲ್ಲ ಬಸವಣ್ಣವರು ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಕಾಡು ಸಿದ್ದೇಶ್ವರದ ಒಂದು ವಚನವನ್ನ, ವೇದವನ್ನು ಓದುವವ ಯಾರ ಮಗನ ಅಂತಾರ್ರಿ? ಬ್ಯಾಡ್ರಿ. ಶಾಸ್ತ್ರವನ್ನು ಓದುವವ ಸೂಳೆಯ ಮಗ ಅಂತಂದ್ರು. ತಾವು ನಿರ್ಣಯ ಮಾಡ್ರೆ ಇದನ್ನ, ಈ ವಚನವನ್ನ ಬಹಳ ಮಂದಿ ಈ ಸೋಷಿಯಲ್ ಮೀಡಿಯಾದಾಗ ಓಡಿಸ್ತಾರೆ. ಅದರ ತಾತ್ಪರ್ಯ ಏನು ಅಂತ ಇವ್ರು ಯಾರು ಓದಿಲ್ಲ. ಇದರ ಅಪ್ಪನಂತ ವಚನಗಳು ಕಾಡು ಸಿದ್ದೇಶ್ವರರು ಅದಾವ್ರಿಗೆ, ಇವರಿಗೆ ಚಂದಾಗಿ ಆರತಿ ಮಾಡುವಂತ ವಚನಗಳದಾವ. ಆದ್ರೆ ನಾವು ಹೇಳಕ್ ಹೋಗಿಲ್ಲ. ನಾ ಈಗ ಇದರ ಅರ್ಥ ಏನ್ ಹೇಳುದು ಅಂದ್ರ, ಶಾಸ್ತ್ರವನ್ನು ಓದುವವರೆಲ್ಲ ಸೂಳೆ ಮಕ್ಕಳು ಅಂತ ಅಂದಿದ್ರು ಅಂದ್ರ, ಹೋಗೋ ಹಳಕಟ್ಟಿ ಅವ್ರ ಮ್ಯಾಗ ತಮ್ಮ ವಿಶ್ವಾಸ ಐತೋ ಇಲ್ಲ ಇಲ್ಲಿ ಕುಂತವ್ರದ್ದು. ಆ ಪುಣ್ಯಾತ್ಮ ಬರ್ಲಿಲ್ಲ ಅಂತಂದ್ರ ನಮಗೆ ವಚನ ಶಾಸ್ತ್ರವನ್ನು ಇವತ್ತು ನೋಡಾಕ ಸಿಗ್ತಿದ್ದಿಲ್ಲ. ಆ ಮನುಷ್ಯ ಇಡೀ ತನ್ನ ಜೀವನವನ್ನ ವಚನ ವಚನದ ಕಟ್ಟುಗಳನ್ನು ಊರೂರಿಗೆ ಹೋಗಿ ತಂದು ತನ್ನದೇ ಆದಂತ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುದ್ರಿಸಿ ಈ ನಾಡಿಗೆ ನೀಡಿದವನು. ಶರಣರನ್ನ ಪರಿಚಯಿಸಿದವರು ಯಾರಾದರೂ ಇದ್ರೆ ನಮ್ಮ ವಚನ ಪಿತಾಮಹ ಪಗು ಹಳಕಟ್ಟಿಯವರು. ಆ ಹಳಕಟ್ಟಿಯವರು ತಾವು ರಚಿಸಿದಂತ ಆ ಪುಸ್ತಕಕ್ಕೊಂದು ಹೆಸರು ಕೊಟ್ಟಾರೆ, ವಚನಶಾಸ್ತ್ರ ಸಾರ ಅಂತ. ಅಂದ್ರೆ ವಚನಗಳಿಗೆ ಶಾಸ್ತ್ರ ಅಂದ್ರಂತಿರೋ ಇಲ್ಲಂತಿರೋ ಅಂದ್ರಲ್ಲ. ಹಾಗಾದ್ರೆ ಈ ಶಾಸ್ತ್ರ ಓದೋರಿಗೆ ಏನಂತೀರಿ? ನಾ ಅನ್ನೋದಿಲ್ಲ. ಈಗಾಗಲೇ ಅಂದಿದ್ರಲ್ಲ, ಅದನ್ನ ಅಟ್ಟ ಹೇಳಿದೆ, ಈಗ ನಾ ಅನ್ನೋದಿಲ್ಲ. ಇವ್ರು ಒಬ್ಬರ ಅಂದಿಲ್ಲ. ಮತ್ತೆ ಇದು ವಚನವೂ ಶಾಸ್ತ್ರವೇ. ಯಾವಾಗ ಕ್ರಮ ಬರುತ್ತಲ್ಲ, ಸ್ಥಳಕಟ್ಟುಗಳ ಮೇಲೆ ಮಾತಾಡಕ್ ಹೋಗ್ತೀವಲ್ಲ, ಅವಾಗ ಅದು ಶಾಸ್ತ್ರ ಆಗಿಬಿಡ್ತದೆ. ಇಷ್ಟೇ ಅಲ್ಲ, ರಂಗನಾಥರಾಯರು ತಮ್ಮ ಆಯುಷ್ಯವನ್ನು, ಆ ಮನುಷ್ಯ ಬಹಳ ದೊಡ್ಡ ಪಂಡಿತ, ಅವರು ಸಹಿತ ಒಂದು ಪುಸ್ತಕ ಬರೆದ, ವಚನಶಾಸ್ತ್ರ ರಹಸ್ಯ ಅಂತ. ಎಲ್ಲರೂ ಓದ್ಬೇಕವ್ರು ಅಂಥ ಪುಸ್ತಕ ಬರೆದಾಗ. ಅದ್ರೊಳಗ ಒಂದು ಮಾತನ್ನು ಬರೆದಾಗ, ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವ ಅದಕ್ಕೆ ವೇದ ಅಂತ ಕರಿಬೇಕು ಅಂತ R.R. ದಿವಾಕರ್ ಅವ್ರು ಹೇಳ್ಯಾರ. ಹಾಗಾದ್ರೆ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅನ್ನೋದನ್ನ ಅವರವ್ರ ವಿಚಾರಕ್ಕೆ ಬಿಟ್ಟು ಬಿಡೋದು. ಶರಣರಂತೂ ಒಪ್ಕೊಂಡಿದ್ರು. ಇಲ್ಲಂತ ಅನ್ನೋರು ನನ್ನ ಹತ್ರ ಬರ್ರಿ, ನೀವು ಎಲ್ಲಿ ಅಂತೀರ ಅನ್ನ ಬರಕ್ ತಯಾರಿದ್ದೀನಿ, ಇಂಥದ ಒಂದು ವೇದಿಕೆ ತಯಾರು ಮಾಡ್ರಿ, ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋದು. ಏನ್ ನಮಗ್ ಬರ್ಲಿಲ್ಲ ಅಂದ್ರೆ ನಾವು ಸೋಲ್ತೀವಿ, ನಿಮಗ್ ಬರ್ಲಿಲ್ಲ ಅಂದ್ರೆ ನೀವು ಸೋಲ್ತೀರಿ, ಪ್ರಶ್ನೆ ಆಗಲ್ಲ. ಆದ್ರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಆ ಪುಣ್ಯಾತ್ಮರಿಗೆ. ಇರ್ಲಿಲ್ಲ ಅಂದ್ರ ಮುಂದ್ ಕುಂತವ್ರು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀವಿ, ಅವ್ರು ಬಂದು ನೀವೇ ಬಾರಿಸೋರು. ನೀವೇನು ಸಾಮಾನ್ಯ ಮಂದಿ ಅಲ್ಲದೇವ್ರ ಯಪ್ಪ. ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಈ ಜನ್ಮದಾಗ ಏನು ಆಗುದಿಲ್ಲ. ಈಗ ನಮಗೆ ಸಹಾನುಭೂತಿ ತೋರಿಸಿರಿ, ಅವ್ರು ಬಂದ್ರಂದ್ರೆ ಅಲ್ಲಿನೂ ಕುಂತು ಜಡದ ಯಾಕೋ ಸ್ವಾಮಿ ಹಿಂಗ್ಯಾಕೆ ಮಾತಾಡ್ತೀವಿ ನಮ್ಮ ದೇವ್ರಿಗೆ ಅಂತ ನೀವು ಕೇಳಿದ್ರಿ ಅಂದ್ರೆ ನಮಗಿಂತ ಮಾತಾಡೋ ಅವಶ್ಯಕತೆ ಬರ್ತಿತ್ತು. ನಿಮ್ಮ ಕರ್ತವ್ಯ ಇತ್ತು. ಅವ್ರು ಏನ್ ಹೇಳಕ್ ಹೊಂಟಿದ್ರು, ಮನ್ಯಾನ್ ಜಗಲಿ ಮ್ಯಾಗಿನ ದೇವರೆಲ್ಲ ಒಯ್ದು ಹೊಳಿಗೆ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕ ತಯಾರಿದ್ದೀರಿ ನೀವು? ನನಗೆ ಒಂದೇ ಮಾತನಾಗ ಹೇಳಿ, ಒಗ್ಯವ್ರಿದ್ರಿ ಅಂದ್ರೆ ನೇಡ್ರಿ ನಾನು ಬರ್ತೀನಿ. ಈಗ ನೀವು ಕೂಡ ಎಲ್ಲಿ ಹೋಗಿರ್ತೀರಿ ನೋಡ್ತೀರಿ, ನಾವು ಹೊಳೆ ಮಾಡ್ಕೊಂಡು ಮತ್ತೆ ಹೊಳಿ ತರವ್ ನಾವು ಇಲ್ಲಲ್ಲ. ಹೌದಾ? ಎರಡನೇದ್ದು, ನಮ್ಮ ಅಜ್ಜವ್ರು ಆಗಲೇ ಹೇಳಿದ್ರು, ನಿಮ್ಮ ದೇವ್ರಿಗೆ ನಿಮ್ಮ ಮನೆ ದೇವ್ರಿಗೆ ಹೋಗ್ತೀರಿ, ಹೋಗ್ಬೇಡ್ರಿ ಅಂದ್ರೆ ನಿಮ್ಗೆ ನಡೀತೈತೇನು? ಎಲ್ಲರಿಗೆ ಮನೆ ದೇವ್ರು ಅದಾವೋ ಇಲ್ಲೋ?
ನಿಮ್ಮ ಊರಾಗ ಗ್ರಾಮ ದೇವ್ರು ಅದಾವೋ ಇಲ್ಲೋ, ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ, ಅವ್ರ ಜಾತ್ರೆ ಮಾಡ್ಬೇಡ ಅಂತಾರೆ ಬಿಡೋರನು ಅಲ್ಲ. ಬಿಟ್ಟಿದ್ರಂದ್ರೆ 800 ಯಾಕೆ ವರ್ಷ ಹೋಗ್ತಿದ್ವು ಶಿವಹನುಮಾನ್. ಇವ್ರು ಮಾತಾಡಿದ್ದೇನೆ ಬಾಗಲಕೋಟೆಯಾಗ ಒಂದು ಗುಡಿಯಾಗ ಹೋಗಿ ಯಾರ ಗುಡಿ ಮುಂದೆ ಪ್ರವಚನ ಮಾಡಕ್ ಹತ್ತಿದ್ರು ಇವ್ರು. ಕಥೆ ಹೇಳ್ತೀನಿ ಕೆಲವು ವರ್ಷದ ಹಿಂದಿನ ಮಾತ. ಆ ಗುಡಿಯಾಗ ಆರತಿ ನಡೆದೈತಿ, ನಗಾರಿ ಬಾರ್ಸಕತ್ತಾರ. ಇವ್ರು ದೇವ್ರಿಗೆ ಬೈಯಕ್ ಶುರು ಮಾಡಿದ್ರು ಹೊರಗೆ ಗುಡಿ ಮುಂದಾನ. ಆ ಊರಾಗ ಮಂದಿ ಏನು ಬಡಿಗೆ ತಗೊಂಡು ಬಂದ್ರು. ಶಿರೂರಾಗಿದ್ ನಾ ಹೇಳುದು, ಬಾಗಲಕೋಟೆ ಹತ್ತಿರ ಶಿರೂರಾಗಿ ಅದಿರೋದಿಲ್ಲ ಐತ್ ನೋಡಿದ್ರು. ಬಡಿಗೆ ತಗೊಂಡು ಹತ್ತಿದ್ರು. ಯಾರು ಪಟಗ ಅಲ್ಲೇ ಬಿದ್ದು, ಕೆಲವು ಮಂದಿ ಲುಂಗಿನ ಅಲ್ಲೇ ಬಿತ್ಕೊಂಡು ಬಿದ್ದು, ಹೆಂಡತಿ ಹೊಲ್ದಾಗ ಹಾಕಿ ಓಡ್ತಿದ್ದು. ಒಬ್ಬ ಮನುಷ್ಯ ಇದ್ದ, ಅವ ನಮಗೆ ಭಾಳ ಬೇಕಾದ. ಹಿಂದಾಗಡೆ ಅವ್ರಿಗೆ ಸಾಕ್ಷಾತ್ಕಾರ ಆಗಿತ್ತು. ಅವ್ರು ನಮ್ಮ ಹತ್ರ ಬಂದು ಹಲ್ಲ ಮುರಿದಿದ್ರು ಅವ್ರು ನೋಡಿ. ಅವ್ರ ಹೆಸರು ಹೇಳುದಿಲ್ಲ, ಹೋಗ್ಯಾನ ಶಿವಾನ್ ವಾದವ್ರ ಹೆಸರು ಹೇಳಬಾರ್ದು. ಅದು ಗುಡಿಯಾಗ ಹೋಗಿ ಅವರ ವ್ಯವಸ್ಥೆ ಮಾಡಿಕೊಟ್ಟಾರ, ಮತ್ತೆ ಅವ್ರಿಗೆ ದೇವ್ರಿಗೆ ಬೇಯಕ್ ಹತ್ತೀರಿ. ಇದೇನು ತಕೊಂಡು ಇದಕ್ಕೆ ನಿಮ್ ಸಮ್ಮತಿ ಐತೇನ್ರಪ್ಪ ಎಲ್ಲರಿಗೂ? ಇಲ್ಲ. ಮತ್ ನಿಮ್ಗಿಲ್ಲ ಅಂದದ್ದನ್ನು ನಾ ಇಲ್ಲ ಅಂದ್ಯಾ. ಕತ್ತಿಗೆ ಲತ್ತಿ ಪೆಟ್ಟು, ಕುದುರೆಗೆ ಜಬರಿ ಪೆಟ್ಟು ಅಂತ, ಹೌದಲ್ಲ? ಅವು ಕುದುರೆಗೆ ಕತ್ತಿ ಟ್ರೀಟ್ಮೆಂಟ್ ಮಾಡಬಾರ್ದು, ಕತ್ತಿ ಕುದುರೆ ಟ್ರೀಟ್ಮೆಂಟ್ ಮಾಡಬಾರ್ದು. ಯಾವ ಟ್ರೀಟ್ಮೆಂಟ್ ಯಾವಕ್ಕೆ ಬೇಕೋ ಹಂಗ ಮಾಡ್ಬೇಕು. ಹಂಗಿದ್ರೆ ಅವ್ರಿಗೆ ಆ ಭಾಷೆ ತಿಳಿತದೆ. ನಾ ಬಿಜಾಪುರ ಮನುಷ್ಯ ಆಗಿರೋದ್ರಿಂದ ಬಿಜಾಪುರ ಭಾಷೆದಾಗ ಮಾತಾಡಿ. ನೀವೆಲ್ಲ ಆ ಕಡೆ ಮೈಸೂರು ಕಡೆ ಭಾಷೆದಾಗ ಇರೋ ಮಂದಿ, ನಿಮ್ಗೆ ಅದು ಒಂದು ಜರ ಕಠಿಣ ಅನ್ನಿಸ್ತದೆ. ನಮ್ಮಲ್ಲಿ ಉಸ್ಕೊಳ್ಬ ಏನು ಉಸ್ಕೊಳ್ಬ ನಾವು ಮಾತಾಡ್ತಾ ಹಿಂಗೆ ಅವ ಎಷ್ಟು ಹೇಳಿದ್ರು ಕೇಳೋದೋಡ್ ಮಗ ಅವ ಮೆಟ್ಲು ಹೊಡ್ಕೊಂತವ ಅವನ್ನ ಹಿಡ್ಕೊಂಡು. ಇವು ನಮ್ಮಲ್ಲಿ ಸಹಜ ಅಂದು ಮಾತ್ರ. ಇವೇನು ಭಾಳ ವಿಶೇಷ ತಿಳ್ಕೊಬೇಡ್ರಿ ನೀವು. ಅವಕ್ಕೆ ಭಾಳ ಒತ್ತನ್ನು ಕೊಡಬೇಡ್ರಿ. ಸಣ್ಣವರಿದ್ದಾಗಿನ ಮತ್ತೆ ಇನ್ನಂತಾರೆ ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು, ಮತ್ತು ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋದು? ನೀವಂತೂ ಯಾರು ಅಂದಿಲ್ಲ. ಇವ್ರು ನಾವು ಅಪ್ಪೋಳಂತರು ಎಲ್ಲರೂ ಅಂದರು, ಯಪ್ಪ ನಾವು ಅಂದ್ರೆ ಏನು ಗತಿ ಆಗ್ತೈತಿ ಅಂತಂದ್ರು. ಮತ್ತು ಯಾವ ಹೊಳ್ಳಿ ಬಡಿಸ್ಕೊಳಕ್ ತಯಾರನ ಅವನ ಅನ್ಬೇಕಲ್ಲ. ಹೌದಂತೀರಿ ಅಲ್ಲಂತೀರಿ? ಅದು ಧೈರ್ಯ ಬೇಕೋ ಬೇಡ? ನೀವು ಏನೇನು ಮಾಡ್ತೀರಿ ಮಾಡ್ರಪ್ಪ ನೋಡ್ತೀನಿ. ನಾವೊಂದು ಒಗದು ಕುಂತೀನಲ್ಲ 3 ತಿಂಗಳಾಯ್ತು. ನಾವೊಂದು ಬಾಂಬ್ ಹೋಗೋದು ನೀವು ಪಟಾಕಿ ಜನ ಸಿಡಿತಾವೆ ಮಾಡಿ ಎಲ್ಲಿಗೆ ಬಂದಾವ ಹೇಳೀಗ. ನೀವು ಕೈ ಮುಗಿತೀವ್ರಿ ಬಂದ್ ಮಾಡ್ರಿ ಅಂತ ನನಗನ್ನ ಅವ್ರೇ ಬಂದ್ ಮಾಡ್ರಿ. ನಾ ಅಂದೆ ಅಲ್ಲಿ ನೀವು ಶುರು ಮಾಡ್ರಿ, ನೀವು ಬಂದ್ ಮಾಡ್ರಿ ಅಂತ ನಾ ಅಂದೆ. ಏನು ದೊಡ್ಡ ಮಾತಾಡ್ತೀವಿ, ಬಂದ್ ಮಾಡಿಬಿಡ್ರಿ. ಒಬ್ರು ಅಂತಾರ, ಯಪ್ಪ ನಿನ್ನಿಂದಾಗಿ ನಾನು ಸ್ಟೆಂಟ್ ಹಾಕೊಳ್ಳೋ ಪಾಳಿ ಬಂತು ಅಂತ. ಹಾರ್ಟ್ ಅಟ್ಯಾಕ್ ಆಗ್ಯಾವ ಕಲ್ ಮಂದಿ. ಯಾಕಂತಂದ್ರೆ ಸನ್ ಆಗೋದು. ಮಂದಿ ಕೇಳಕತ್ತಾರ ಊರಾಗ ಹೋದ ಕೂಡಲೇ, ಹಿಂಗ್ಯಾಕೆ ಮಾಡಿದ್ರಿ, ಹಿಂಗ್ಯಾಕೆ ಮಾತಾಡಿದ್ರಿ ನೀವು ಅಂತ. ಒಬ್ರಂತೂ ಏನು ಹೇಳಿದ್ರು ಅಂದ್ರೆ, ಇನ್ನು ಮುಂದೆ ಇಲ್ಲಿ ತನ ಏನು ಬೈದು ಹೊತ್ತು, ಇನ್ನು ಮುಂದೆ ಆಯುಷ್ಯದಾಗ ಬಸವಣ್ಣ ರಾಷ್ಟ್ರೀಯತೆ ಇಷ್ಟು ಬಿಟ್ಟರೆ ನಾ ಮತ್ತೊಂದು ಮಾತು ಮಾತಾಡೋದಿಲ್ರಿ. ಕಾಡಸಿದ್ದೇಶ್ವರ ಅಪ್ಪಗಳಿಗೆ ಹೇಳ್ರಿ, ಅವ್ರು ಕರೆದ್ರೆ ಇವತ್ತನ ಬರಕ್ಕೆ ತಯಾರಾಗಿ ಕೈ ಮುಗಿದ್ ನಾನು. ನೀನು ಕರೆದ ತಿಳ್ಕೊ. ಈ ಮಂದಿ ಎಲ್ಲ ನನ್ನ ಕೂಡ ನನ್ನ ಜೊತೆ ಏನಾಗಿದೆ. ನಾ ಅಂತೀನಿ, ಯಾರ್ಯಾರಿಗೆ ಪಶ್ಚಾತ್ತಾಪ ಆಗೈತಲ್ಲ ಆ ಪುಣ್ಯಾತ್ಮರು ಎಲ್ಲರೂ ಬಂದು ನಾವೆಲ್ಲರೂ ಕೂಡಿ ಚಲೋ ಕೆಲಸ ಮಾಡೋದು. ಯಾರು ಶತ್ರುಗಳಲ್ಲ, ನಮ್ಗೆ ಶತ್ರುಗಳಲ್ಲ ಯಾರು, ಎಲ್ಲರೂ ನಮ್ಮವ್ರ. ನೀವು ಒಂದು ವೇಳೆ ಮಾಡಿದ ಕ್ರಿಯೆ ಪಶ್ಚಾತ್ತಾಪ ಆಗಿತ್ತು ಅಂದ್ರೆ ನೀವು ಕೂಡ ಒಂದು ಚಲೋ ಧರ್ಮ ನಡೆಸೋಣ. ಏನು ತೊಂದರೆ ಐತೆ ಅದ್ರಾಗ? ಏನು ಹುಟ್ಟು ಬರಾಗ ನೀವೇನು ಶತ್ರುಗಳಂತ ಹುಟ್ಟು. ಮತ್ತು ಈಗೂ ಸಹಿತ ನಮ್ದು ಗೆಳ್ತಾನೆ ಭಾಳ ಚಲೋ ಐತ್ರಿ. ಮತ್ತು ನಿಮ್ಗೆ ಹೇಳ್ತಾನೆ ಮಾತಾಡಿದ್ವಿ. ಒಬ್ಬರು ಸ್ವಾಮಿಗಳೊಬ್ಬ ಮಂತ್ರಿ ಹತ್ರ ಹೋದ್ರು, ಕೇಂದ್ರೀಯ ಮಂತ್ರಿ ಹತ್ರ. ಕಾಣಿಸಿದ್ದೇಶ್ವರ ಸ್ವಾಮಿಗಳು ಬಂದಾರೆ, ಹೇಳಿ ನಮ್ದು ಬಗೆಹರಿಸ್ರಿ ಅಂತ. ಬಾಲ್ಕಿ ಸ್ವಾಮಿಗಳು ದಸರಾ ಹೇಳ್ಬಿಡ್ತೀನಿ, ಸುಮ್ಮನೆ ನಿಮ್ಮ ಮನೆಗೆ. ಶಿವಣ್ಣನ ಹತ್ರ ಹೋದ್ರಪ್ಪ, ಸೋಮಣ್ಣನ ಹತ್ರ. ಅವನು ಸೋಮಣ್ಣ ಹುಷಾರು ಮನುಷ್ಯ. ಕಾಣಿಸಿದ್ದೇಶ್ವರ ಅಪ್ಪಳಂದ್ರೆ ಹೌದಂದೆ. ಬಾಲ್ಕಿ ಸ್ವಾಮಿಗಳು ಮಾತಾಡ್ತಾರಂತ ನೋಡಿ, ಏನು ಹೇಳಿ ಸ್ವಾಮಿ ಅವ್ರ ಕೈಯಾಗ ಕೊಟ್ಟ ದೌಡ್ ಮಾತು ಬರೋಲ್ಲ. ಅದಾರ ಅಂದ್ಬೇಡ್ರಿ, ಮಾತಾಡ್ರಿ, ನೀವು ಹೇಳ್ಬೇಕಂದ್ರೆ ಹೇಳ್ರಿ. ಏನು ಅಂತದೇನಾಗಿತ್ತು? ನಾವು ನೀವೇನ ಆತ್ಮೀಯರು. ನಾ ಮೊದಲಿಂದನೂ ಹೇಳ್ತಿದ್ದೆ, ವೈಚಾರಿಕವಾಗಿ ನಮ್ದು ನಿಮ್ದು ಹೊಂದೋದಿಲ್ಲ. ಆದ್ರೆ ಆತ್ಮೀಯತೆ ಅಂತ ಏನು ಇರ್ತೈತಲ್ಲ, ಅದಕ್ಕೆ ಎಲ್ಲಿ ಬಾಧೆ ಬರ್ಬಿಡೋದು ಬೇಡ ಅಂತ ನಾ ಹೇಳ್ತಿದ್ದೆ. ಅವ್ರು ಮೊದಲಿಂದಲೂ
ವೈಚಾರಿಕ ಮತಭೇದಗಳು ನಮ್ಗ ನಿಮ್ಗ ಇರೋಲಕ್ಕ, ಆದ್ರೆ ಆತ್ಮೀಯತೆ ಅಂತ ಏನೈತಲ್ಲ ನಮಗೂ ಅದು ಇರ್ಲಿ ಅಂತ ಹೇಳ್ತಿದ್ದೆ. ಆ ಆತ್ಮೀಯತೆಯಿಂದ ಹೋಗ್ತಿದ್ದೀವಿ. ಇದ್ರೊಳಗ ಮತ್ತೆ ಏನೇನೇನೇನೋ ಗರ್ನ ಮಾಡಿದ್ರು, ಏನು ಮಾಡ್ಬೇಕು ಈಗನೂ ಸಹಿತ ದಯವಿಟ್ಟು ನನ್ನ ಪ್ರಾರ್ಥನೆ ಅವ್ರಿಗೆ, ನೀವು ಬಸವಣ್ಣವ್ರನ್ನ ನಾಸ್ತಿಕ್ ಮಾಡಕ್ಕೆ ಹೋಗ್ಬೇಡ, ಬಸವಣ್ಣವ್ರನ್ನ ಶರಣರನ್ನ ವೇದ ವಿರೋಧಿಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ. ಆಮೇಲೆ ಹೆಂಗ್ ಮುಗಿಸುದ್ರಿ ಇದನ್ನಂತ ಕೇಳಿದ್ರು. ನಾನು ಒಂದೇ ಪ್ರಾರ್ಥನೆ ಅವ್ರ ಎದುರಿಗೆ ಇಟ್ಟೆ, ಏನಂತ, ನೀವೇನು ಈ ಸಮಾಜ ಒಡ್ಯಾಕ್ ಹೊಂಟಿರಲ್ಲ, ಒಂದೇ ಬಸವಣ್ಣವರು ಎಲ್ಲರನ್ನೂ ಕೂಡಿಸು ಕೆಲಸ ಮಾಡಿದ್ರು. ಈ ಬಸವಣ್ಣನ ಹೆಸರು ಹೇಳ್ಕೊಂಡು ಈ ವೀರಶೈವ ಮತ್ತು ಲಿಂಗಾಯತ ಅಂತ ಯಾರು ಮಾಡಕ್ ಹೊಂಟಿರಲ್ಲ, ದಯವಿಟ್ಟು ನೀವು ಎರಡೂ ಒಂದೇ ಅಂತ ಡಿಕ್ಲೇರ್ ಮಾಡ್ರಿ, ನಂದು ಬಂದ್ ಆಕೈತಿ ಅಂತ. ನಾನು ಒಂದೇ ಪ್ರಾರ್ಥನೆ ಮಾಡ್ಕೊಂಡೆ, ವೀರಶೈವ ಲಿಂಗಾಯತ ಎರಡಲ್ಲ ಒಂದೇ ಅಂತನ್ರಿ. ಎರಡನೇದ್ದು ನಾವು ಹಿಂದೂ ಲಿಂಗಾಯತರ ಅಂದು ಬಿಡ್ರಿ, ಕೆಲಸ ಬಗೆಯರು. ನಾವು ಮೊದಲು ಹಿಂದೂಗಳು, ಆಮೇಲೆ ಲಿಂಗಾಯತ. ನಾವು ಹಿಂದೂ ಲಿಂಗಾಯತರು, ಹಿಂದೂ ವೀರಶೈವರು ಅಂದು ಬಿಡ್ರಿ, ಮುಗ್ದ ಹೋಗಂತ ಹೇಳಿದೆ. ಇವತ್ತು ಸಹಿತ ನನ್ನ ತಯಾರು ಇಲ್ಲ ಅಂದ್ರಿ ಮುಂದಿನ ಊರಾಗ ಮತ್ತೈತಿ. ನಿಮ್ಗೆ ಎಲ್ಲಿ ತನ ಓಣ್ಯಾಗ ಸಹಿತ ಅಡ್ಡಾಡಕ್ ಕಠಿಣ ಆಗಿತ್ತು. ಯಾಕಂದ್ರೆ ಈ ಮಂದಿ ಕೇಳಕ್ ಶುರು ಮಾಡ್ಯಾರ. ಮೊದಲು ಯಾರು ಕೇಳ್ತಿದ್ದಿಲ್ಲ, ಬಂದ್ ನೋಡಿ ಹಂಗೆ ಅನ್ನಕ್ ಶುರು ಮಾಡ್ತಾರೆ. ಅಲ್ಲಿಂದ ಇವ್ರು ಮಾತಾಡೋದು ಕಷ್ಟ ಆಗೈತೆ. ಅದಕ್ಕೆ ದಯವಿಟ್ಟು ಎಲ್ಲ ಪೂಜ್ಯರಲ್ಲಿ ನನ್ನ ಪ್ರಾರ್ಥನೆ, ಯಾರು ನಮ್ಮ ಶತ್ರುಗಳಾಗ ಎಲ್ಲರೂ ನನಗೆ ಅತ್ಯಂತ ಆತ್ಮೀಯರು. ಅವರು ಅಂತಿದ್ರು, ಕಾಡು ಸಿದ್ದೇಶ್ವರ ಸ್ವಾಮಿ ಲೆಕ್ಕದಿತ್ತು ಮನುಷ್ಯ, ಹಿಂಗೆ ಒಂದೇ ಮೆಟ್ಟಿಗೆ ಬಂದ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಹೂವಿಗಿಂತಲೂ ನಾನು ಬಹಳ ಮೃದು. ಆದ್ರ ಧರ್ಮದ ವಿಷಯದಲ್ಲಿ ನೀವೇನ್ರ ಮಾಡಿದ್ರಂದ್ರೆ ವಜ್ರಕ್ಕಿಂತಲೂ ಕಠೋರಾನಿ. ಅದ್ರಾಗ ಮತ್ತೆ ಅವರು ಇವರು ಯಾರ್ಯಾರ ಸೇರ್ಕೊಂಡು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸ್ವಾಮಿಗಳ ನೀವು ಕ್ಷಮ ಕೇಳಬೇಕು ಅಲ್ಲೋ. ಮತ್ತು ಅದು ಅಂತ ಇನ್ನೊಂದೇನೋ ಹೊಸ ಧರ್ಮ ಕಟ್ಟಾಕೊಂತಾರೆ. ಹೌದಲ್ಲ? ಹೊಸ ಧರ್ಮ ಕಟ್ಟಾಕೊಂಡು ಎಲ್ಲಿ ಕಡಿಮೆ ಅದಾವಪ್ಪ ಈ ದೇಶದಾಗ, ಇನ್ನೊಂದು ಕಟ್ಟಾಕೊಂತಾರಂತ. ನಾ ಅಂದೆ ಹೊಸದ ಕಟ್ಟೋದಾಗಿತ್ತಂದ್ರೆ ನಿಮ್ಗೆಲ್ಲರಿಗೆ ನಾ ಪ್ರಾರ್ಥನೆ ಮಾಡ್ಕೋತೀನಿ, ಹೊಸ ಧರ್ಮ ಕಟ್ಟಿದ್ರಂದ್ರೆ ಇನ್ನು ಮುಂದೆ ಭಕ್ತರು ನೀವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ಬೇಕು ಆ ಪೂಜ್ಯರಿಗೆ. ನೀವು ಹೊಸ ಧರ್ಮ ಕಟ್ಟಿರಿ, ಹೊಸ ಮಠ ಕಟ್ಕೋರಿ, ಇದು ಹಳಿ ಖಾಲಿ ಮಾಡಿ. ಹೊಸದ ಕಟ್ಟಕ್ಕೆ ಹೊರ್ತೀರಿ ಅಂದ್ರೆ ನಮ್ಮ ಪ್ರಾರ್ಥನೆ ಐತ್ರಪ್ಪ, ಇದು ಸನಾತನ ವ್ಯವಸ್ಥೆ ಒಳಗೆ ಕಟ್ಟಿದಂಥ ಮಠ, ಇನ್ನು ನೀವು ಹೊಸ ಧರ್ಮದ ನಿಯಮದ ಪ್ರಕಾರ ಕಟ್ಬೋದು. ಎರಡನೇದು ಪೂಜ್ಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂದ್ರೆ, ನೀವು ಹೊಸ ಧರ್ಮ ಕಟ್ಟಿರಿ ಅಂದ್ರೆ ಹೊಸ ಬಟ್ಟೆ ಹುಡ್ಕಾಡ್ರಿ ಅಂದ್ರೆ. ಇವೆಲ್ಲ ನಮ್ಮ ಇವು ಸನಾತನದು ಅದಾವೆ. ರುದ್ರಾಕ್ಷಿ ನಮ್ಮದೇ ಇದು ಹಳಿದು, ಭಸ್ಮ ನಮ್ಮದು ಇದು ಹಳಿದು, ಹೌದಾ? ಲಿಂಗಪ್ಪ ನಮ್ಮದದು. ಇಷ್ಟು ಲಿಂಗ ಒಳಗೆ ಒಂದು ಪೀಠಿಕ ಅಂತ ಇರ್ತೈತೆ, ಹೌದಲ್ರಿ? ಪೀಠಿಕೆ ಅಂತ ಇರ್ತೈತೆ, ಅದು ಈಶ್ವರಲಿಂಗ. ಇದು ನಮ್ಮದ. ಯಾಕಂದ್ರೆ ಆಗಮಗಳು ನಮ್ಮ. ಒಂದು ವೇಳೆ ಹೊಸ ಧರ್ಮ ಬಸವಣ್ಣವ್ರು ಕಟ್ಟ್ಯಾರ ಅಂತ ನಿಮಗೆ ಅನಿಸಿತ್ತು ಅಂದ್ರೆ ಬಸವಣ್ಣವ್ರ ಲಿಂಗ ಹೆಂಗೆ ತಯಾರು ಮಾಡ್ಬೇಕು ಅನ್ನೋದನ್ನು ಹೇಳ್ತಿದ್ರಲ್ಲ. ಎಲ್ಲರ ಒಂದು ವಚನದೊಳಗರ ಇಷ್ಟು ಲಿಂಗವನ್ನು ತಯಾರಿಸುವ ವಿಧಾನ ಅಂತ ಕೇಳಿರ? ಇಲ್ಲ. ಕರಡಿಗೆಯನ್ನು ತಯಾರಿಸುವ ವಿಧಾನ ಅಂತ ಎಲ್ಲರ ಕೇಳಿರನು? ಕೇಳಿಲ್ಲ. ಎಲ್ಲಿ ಬಂದಪ್ಪ ಇವು ಇಷ್ಟು ಲಿಂಗ ತಯಾರಿಸುವ ವಿಧಾನ? ಪರಮೇಶ್ವರ ಆಗಮನದಲ್ಲಿ ಬಂದ, ಶಿವಾಗಮಗಳಲ್ಲಿ ಬಂದಂಥ ವಿಷಯ ಅಲ್ಲಿ ಹೇಳಿದ್ದಾರೆ ಯಾವ ರೀತಿ. ಆದ್ದರಿಂದ ಇದು ಯಾವುದೂ ಹೊಸದ್ರ ಕುಂದ್ರದಲ್ಲಿ, ಇದು ನಿಂದಲ್ಲ, ಇದು ನಮ್ಮದು. ನೀವು ಮತ್ತೊಂದು ಏನರ ಹೊಸದು ನೋಡ್ಕೊರಿ, ಮತ್ತೆ ಯಾವ್ದಾರು ನೋಡ್ಕೊರಿ, ತೊಗೊಂಡು ಅದನ್ನ ಕಟ್ಕೋರಿ, ಕೊಳ ಕಟ್ಕೋರಿ ಹೋಗಿ. ರುದ್ರಾಕ್ಷಿ ನಮ್ಮದು. ಮತ್ತು ಮಂತ್ರ ನಿಮ್ಮದಂತೀರ? ನಮ್ಮ ಋಗ್ವೇದದೊಳಗಿಂದ ಅದು ನಮಃ ಶಿವಾಯ. ನಿಮಗೆ ವೇದಗಳು ಬೇಡ ಆಗ್ಯಾವಲ್ಲ, ಅದನ್ನು ನಮ್ಗೆ ಇಟ್ಟ ಹೋಗುದು. ನೀವು ಇಟ್ಟು ಹೊಸ ಮಠ ಕಟ್ಕೋರಿ, ಹೊಸ ಡ್ರೆಸ್ ಹಾಕೋರಿ. ಇವು ಕಾಲ ಕಡವ ಹಾಕೋತಾರಲ್ಲ, ಅವು ನಿಮ್ಮ ಏನದಪ್ಪ, ನಮ್ಮ ಹಾಕೊಂಡು ಮತ್ತೆ ನಮ್ಗ ಬೈಯವ್ರು ನೀವು. ಸರಿ ಅನ್ಸೋದು. ಅದಕ್ಕೆ ಪೂಜ್ಯರಿಗೆ ನನ್ನ ಪ್ರಾರ್ಥನೆ ಏನು ಅಂದ್ರೆ, ನೀವೇನಾರು ಒಂದಿಷ್ಟು ಟೈಮ್ ತಗೋರಿ, ಹೊಸ ಸಿಸ್ಟಮ್ ತಯಾರು ಮಾಡ್ತೀವಿ. ಒಂದಿಷ್ಟು ಟೈಮ್ ತಗೋರಿ. ಒಮ್ಮೆ ನಮಗೆ ನಿಮ್ಮ ತಲೆಗೂ ಹೊಳೆದಿಲ್ಲ. ಯಾಕಂದ್ರೆ ಕಾವಿ ಬಿಟ್ರೆ ನಾಳೆ ಊಟ ಸಿಗೋದು ಕಷ್ಟ ಆಕೈತಿ.
ಮಠ ನಡೆಸೋದು ಕಷ್ಟ ಆಕೈತಿ. ಈಗ ಕಾಲು ಐತೆ ಅಂತ ತಿಳ್ಕೊಂಡು ಎಲ್ಲರೂ ಮಠಕ್ಕೆ ತಂದು ಅರ್ಪಣೆ ಮಾಡ್ತಾರೆ. ಮತ್ತೆ ಅವರು ಹೊಸ ಮತ್ತೆ ಇಷ್ಟು ಮಾಡ್ರೆ ನನಗೊಬ್ರು ಸಿಂಧುನೂರಾಗ ಒಂದು 10-12 ಮಂದಿ, ಒಂದು 25 ಮಂದಿ ಬಂದಿದ್ರು. ಸ್ವಾಮಿಗಳು ನೀವು ಹಿಂಗೆ ಮಾತಾಡಿರಿ, ನಿಮ್ಮದು ಗುರುತೈತಿ. ಆಯ್ತಪ್ಪ ನೀವೇನು ಮಾಡ್ತೀರಿ ಅಂತ ಕೇಳಿದೆ. ನಾವೆಲ್ಲ ನಿವೃತ್ತರದೀವಿ. ಏನೇನು ಮಾಡ್ತೀವಿ? ನಾವು ಒಬ್ಬ ಅಂದನ ಶಿಕ್ಷಕ ಇದ್ದಂದ್ವಿ, ಒಬ್ಬ ಇಂಜಿನಿಯರ್ ಇದ್ದಂದ, ಮತ್ತೊಬ್ಬ ಮತ್ತೇನಿದ್ದ. ನಾವೀಗ ಎಲ್ಲ ಇಲ್ಲೇ ಸಿಟಿ ಒಳಗೆ ಅದೀವಿ. ಏನು ಕಾಯ್ಕಾಯಿ ಏನು ಮಾಡ್ತೀರಿ ಅಂತ ಕೇಳಿದೆ. ಕಾಯ್ಕಾಯಿ ಏನು ಮಾಡ್ತೀರಿ ಅಂತ ಕೂಡಲೇ ಗಂಟ್ಲೂ ಒಣಗಿ ಹೋತು. ರಿಟೈರ್ ಆಗ್ಯಾರ ಅವ್ರು ಕಾಯ್ಕ ಮಾಡಿ. ಈಗೇನೂ ಇಲ್ಲ. ಕಾಯ್ಕಾಯಿ ಏನು ಮಾಡ್ತೀರಿ? ಈಗೇನು ಮಾಡೋದ್ರಿ? ರಿಟೈರ್ ಆಗಿವಿ ಅಂದ್ರೆ ಮತ್ತು ಉಣಬಾರ್ದು ನೀವು. ಈಗ ಬಸವಣ್ಣವ್ರು ಏನು ಹೇಳ್ಯಾರ? ಕಾಯ್ಕ ಮಾಡ್ಲಾರ್ದ ಊಟ ಮಾಡಬಾರ್ದು. ಹೌದಾ? ಊಟ ಮಾಡಬಾರ್ದು. ಆಮ್ಯಾಗ ಹೊನ್ನೇನೊಳಗೊಂದೊರೆಯ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡಿ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಬಸವಣ್ಣವ್ರು ಹೇಳ್ಯಾರ. ನಾಳೆಗಂತ ಒಂದು ಗುಂಜಿನೂ ಇಟ್ಕೋಬಾರ್ದು ಮನ್ಯಾಗ. ಇವತ್ತು ಸಂಜೆಗೆ ಎಲ್ಲ ಪಾತ್ರೆ ತೊಳೆದು ಜಳ ಮಾಡಿ ಮರ್ದೂಸ್ ಮತ್ತೆ ಹೋಗಿ ಕಾಯ್ಕ ಮಾಡಬೇಕು, ತರಬೇಕು, ತಂದು ಉಂಡು ಮತ್ತೆ ದಾಸೋಹ ಮಾಡ್ಬೇಕು. ಎಷ್ಟು ಮಂದಿ ದಾಸೋಹ ಮಾಡ್ತಿರ್ತಿದ್ರಾಗ ಕೇಳಿದ್ ನಾವು. ದಾಸೋಹ ನಾವೇನು ಮಾಡ್ತೀವಿ? ನಮ್ಗೆ ಈಗ ಹೆಂಗೆ ಮಾಡಕ್ ಬರ್ತೈತೆ? ಮತ್ತು ಬಸವ ತತ್ವ ಪಾಲನೆ ಮಾಡಕ್ ಹೊಂಟಿರೋದು ಮುಖಂಡರಿದ್ದೀರಿ ನೀವೆಲ್ಲ. ಬಸವಣ್ಣನ ಹೆಸರು ಹೇಳ್ಕೊಂಡು ಬಸವಣ್ಣವ್ರ ಹೆಸರು ಕೆಡ್ಸಾಕ್ ಹೊರಟಂತ ಮೂರ್ಖರದಿರಿ ನೀವು ಅಂತ ಹೇಳಿ. ಬಸವಣ್ಣವ್ರು ಹೇಳ್ಯಾರಿಲ್ಲ ದಾಸೋಹ ಮಾಡ್ಬೇಕು ದಿನಾಲು ಅಂತ. ಯಾಕೆ ಮಾಡೋದಿಲ್ಲಪ್ಪ ನೀವು? ಬಸವಣ್ಣವ್ರು ಕಾಯ್ಕ ಮಾಡ್ಬೇಕಂತ ಹೇಳ್ಯಾರ. ನೀವು ಕುಂತು ಉಣ್ತೀರಿ, ಕಾಯ್ಕ ಹೆಂಗೆ ಆಗುದಿಲ್ಲ. ಬಸವಣ್ಣವ್ರ ಸಮಾನತೆ ಅಂತ ಹೇಳ್ಯಾರ. ನಾ ಅವ್ರಿಗೆ ಕೇಳಿದೆ, ಮಕ್ಕಳು ಮರಿ ಎಸ್ ಅದಾವ ಅಂತ ಕೇಳಿದೆ. ಅಣ್ಣ ನನಗೆ 3 ಮಕ್ಕಳು ಅದಾವ್ರಿ, ನನಗೆ 2 ಅದಾವ್ರಿ, ಒಬ್ಬ 4 ಅದಾವ ಅಂದ. ಮದುವೆ ಆಗ್ಯಾವ್ರಿ, ಎಲ್ಲರೂ ಮದುವೆ ಆಗಿ ಮೊಮ್ಮಕ್ಕಳದವ್ರ ಮನ್ಯಾಗ. ಹಾಗಾದ್ರೆ ಬಸವಣ್ಣವ್ರ ತತ್ವದ ಪ್ರಕಾರ ಎಷ್ಟು ಮಂದಿ ಮಕ್ಕಳು ಮದುವೆ ಮಾಡ್ರಿ ಅಂತ. ಎಲ್ಲ ಬಸವ ತತ್ವದ ಪ್ರಕಾರನ ನಾವು ಇದನ್ನು ಮಾಡೀವ್ರಿ, ಹೂವು ಹಾಕೆಲ್ಲ ಮಾಡೀವ್ರಿ. ಅದು ಅಲ್ಲಪ್ಪ ಬಸವ ತತ್ವ. ಹರಳಯ್ಯ ಮದುವರ್ಸರ್ ಮಕ್ಕಳು ಮದುವೆ ಮಾಡಿದ್ರಲ್ಲ, ಹಂಗೆ ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿ ಮಾಡಿರಿ? ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿ ಇಂಥ ಮದುವೆ ಮಾಡಿರಿ ಅಂತ ಪ್ರಸಂಗ ಬಂದಿಲ್ಲ ಬಿಡಿ. ಯಾಕ ಪ್ರಯತ್ನ ಮಾಡಕ್ ಬರ್ತಿದ್ದಿಲ್ಲ? ಒಬ್ಬ ಮಾದಾರ ಹರಳಯ್ಯನ ಮಗಳು ಸಿಗ್ತಿದ್ದಿಲ್ಲ ನಿನಗೆ ಸೊಸಿ ಅಂತ ತಗೊಳಕ್. ಇರ್ಲಿಲ್ಲ ಅಂದ್ರೆ ಹರಳಯ್ಯನ ಮಗ ಶೀಲವಂತ ಒಬ್ಬ ಸಿಗ್ತಿದ್ದಿಲ್ಲ ನಿನಗೆ ನಿನ್ನ ಮಗಳು ಕೊಡ್ಲಾಕ. ಬರೀ ಬಾಯಿಂದ ಮಾತಾಡ್ತೀರಿ ನೀವು. ದಯವಿಟ್ಟು ಈ ಗುಡ್ಗುಡ್ಕೆ ಕೆಲಸ ಬಿಡಿ. ಅವ್ನು ಗುಡ್ಗುಡ್ಕೆ ಏನು ಹೇಳ್ತಾನೆ? ನಿಂದು ಹಂಗಾಕೈತಿ, ನಿಂದು ಹಿಂಗಾಕೈತಿ, ₹1 ಕೊಡುವ ತನ್ನ ಮಕ್ಕಳ. ಅದು ನಿನಗೆಲ್ಲ ಎಷ್ಟು ಮುಂದಿನ ತಿಳಿತಂದ್ರೆ ನೀ ಯಾಕೆ ₹1 ಕಟ್ಟಾಡ್ತೀವಿ? ಅದಕ್ಕೆ ಇದನ್ನು ಮಾಡಕ್ಕೆ ಹೋಗ್ಬಾರ್ದು. ಇದನ್ನು ಬಿಟ್ಟು ನಿಜವಾದ ಬಸವಣ್ಣವ್ರು ಜೀವನ ಬದುಕಾಕ. ನಾ ಸ್ವಾಮಿಗಳಿಗೆ ಕೇಳಿದೆ, ನೀವೇನು ಕಾಯ್ಕ ಮಾಡ್ತೀರಿ ಅಂತ. ಏನು ಕಾಯ್ಕ ಏನು? ಪ್ರಸಾದ ಮಾಡ್ತೀವಿ, ಮಾಡಿಸುವ ಪ್ರಸಾದ ಮಾಡಕ್ಕೆ ಹೇಳಿಲ್ಲ ಬಸವಣ್ಣವರು. ಪ್ರಸಾದ ಮಾಡಿಸ್ರಿ ಅಂತ ಹೇಳ್ಯಾರ, ದಾಸೋಹ ಮಾಡಿಸ್ರಿ ಅಂತ ಹೇಳ್ಯಾರ. ಇವ್ರು ತಾವ ಬಿಡ್ತಾರೆ. ಅದಕ್ಕೆ ದಯವಿಟ್ಟು ಪೂಜ್ಯರ ನೀವು ನಾನು ಅವ್ರಿಗೆ ಕೇಳ್ಕೊಂಡೆ, ನೀವು ಕಾಯ್ಕ ಮಾಡಿ. ನಿಜವಾದ ಬಸವ ತತ್ವ ಆಚರಣೆ ಮಾಡುವವ್ರು ನಾವು. ಬರೀ ನಮ್ಮ ಹೊಲದಾಗ ನಾವು ಹೊಲ ಮಾಡ್ತೀನಿ, ದಿನ ಆಕಳಿ ಸಗಣಿ ತೆಗಿತೀನಿ, ಹಾಲು ಹಿಂಡ್ತೀನಿ, ಸ್ವಾಮಿ ಆಗಿದ್ರು ಸಹಿತ ಎಲ್ಲವಕ್ಕೂ ಸೇವಾ ಮಾಡ್ತೀನಿ. ಮಠದಾಗ ನಿತ್ಯ ಪ್ರಸಾದ ಮಾಡಿ ದಿನ 4,000 ಮಂದಿ 6,000 ಮಂದಿ ಪ್ರಸಾದ ಮಾಡ್ತಾರೆ, ದಾಸೋಹ ಮಾಡ್ತೀನಿ ಅಂತ ನಿಮ್ಗೆ ಕೇಳುವ ಅಧಿಕಾರ ನನಗೈತೆ ಅಂತ ಹೇಳಿ. ಇದನ್ನು ನಾನೇ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಕಾರಣ? ಬರೀ ನಾ ವರ್ಷ 4 ಲಗ್ನ ಮಾಡಿಸ್ತೀನಿ. ಯಾರು ಲವ್ ಮ್ಯಾರೇಜ್ ಮಾಡ್ಕೊಂಡವರು ಅಲ್ಲ. ನಾನೇ ಹೇಳ್ತೀನಿ ಭಕ್ತರಿಗೆ, 40% ಭಕ್ತರು ನಮಗೆ ದಲಿತರದಾರ, ನಮ್ಮ ಶಿಷ್ಯರ. ಅವ್ರ ಹುಡುಗಾರನ್ನ ಅವ್ರಿಗೆ ಕೊಡಿಸ್ತೀನಿ, ಅವ್ರ ಹುಡುಗಾರನ್ನ ಅವ್ರಿಗೆ ಲಗ್ನ ಮಾಡಿಸ್ತೀನಿ. ಬರ್ರಿ ನೀವು ಮಾಡಿಸ್ತೀರಿ ನೋಡೋಣ ಬರ್ರಿ ಅಂತ. ನಾವು ಮೊನ್ನೆ ಒಂದು ಮಾಡಿದ್ದೀವಿ. ಅವರೇ ಇಬ್ಬರು ಲವ್ ಮಾಡ್ಕೊಂಡು ಬಂದಿದ್ರು, ಅಕ್ಕಿ ಕಾಳು ಹೋಗೋದು ಕಳಿಸ್ತೀನಿ. ಅದಕ್ಕೆ ದಯವಿಟ್ಟು ಇಂಥದ್ದಕ್ಕೆ ತಾವು ಯಾರು ಕಿವಿ ಕೊಡಬಾರ್ದು ಅಂತ ಹೇಳ್ತಾರೆ. ಮಾತಾಡೋದೆಲ್ಲ ಭಾಳ ಐತೆ. ನಾ ಇನ್ನ ಹೊತ್ತು ತಾನೆ ಮಾತಾಡ್ತೇನೆ, ಮತ್ತೆ ಗುರುವಿಲ್ಲ. ನಮಗೆ ಈ ವಿಷಯ ಬಂದಿದ್ದೇನಪ್ಪ, ಬಸವಾದಿ ಪ್ರಮಥರನ್ನು ತಪ್ಪಾಗಿ ಅರ್ಥೈಸಿ ಅವ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಶರಣರ ಕಾಯಕ, ಶರಣರ ದಾಸೋಹ, ಶರಣರ ಸಮಾನತೆ, ಶರಣರ ಪೂಜೆ, ಶರಣರ ನಿಷ್ಠೆ, ದೇವರಲ್ಲಿ ನಿಷ್ಠೆ
ಎಂಥ ದೇವ್ರಿ, ಪ್ರತಿಯೊಬ್ಬ ಶರಣರಿಗೂ ಸಹಿತ. ಆಗ್ಲೇ ನಮ್ಮ ಪೂಜ್ಯರು ಹೇಳಿದರು ಶಂಕರಾರೂಢ ಸ್ವಾಮಿಗಳು, ಎಲ್ಲ ಶರಣರಿಗೂ ಅವರ ವಚನಗಳ ಅಂಕಿತ ನಾಮ ಅವ್ರ ಮನಿ ದೇವ್ರದಾವ. ಬಸವಣ್ಣವ್ರಿಗೆ ಕೂಡಲ ಸಂಗಯ್ಯ ಮಧ್ಯರಾತ್ರಿಯೊಳಗೆ ಕಲ್ಯಾಣ ಬಿಟ್ಟರು. ಈ ಹರಳೆಯ ಮಧುವರಸರ ಮಕ್ಕಳ ಮದುವೆ ಆದ ನಂತರ ಬಿಡುವಂಥ ಪ್ರಸಂಗ ಬಂತು. ಯಾಕೆ ಬಸವಣ್ಣವ್ರಿಗೆ ಹೋಗ್ಬೇಕಂದ್ರೆ ಇಷ್ಟು ದೊಡ್ಡ ನಾಡು ಬಿದ್ದಿತ್ತು, ಹೋಗಲಿಲ್ಲ. ಕೂಡಲ ಸಂಗಮಕ ಯಾಕೆ ಬಂದರು? ಎಷ್ಟು ದೇವರದು, ಅವ್ರ ಕುಲದೇವರದು. ಆ ಕುಲದೇವ್ರ ಮೇಲೆ ಇರುವಂಥ ನಿಷ್ಠೆ ಮತ್ತೆ ಯಾವುದ್ರ ಮೇಲೆ? ಮತ್ತು ಅದೇ ಕೂಡಲ ಸಂಗಪ್ಪಗ ಶಿವ ಅಂತ ಕರೆದ್ರು, ಅದಕ್ಕೆ ದೇವರು ಅಂತ ಕರೆದ್ರು ಎಲ್ಲರೂ. ಸೊಲ್ಲಾಪುರ ಸಿದ್ದರಾಮೇಶ್ವರರಿಗೆ ಅವ್ರ ವಚನಾಂಕಿತ ನೋಡಿದ್ರೆ ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನನ ನನ್ನ ಆರಾಧ್ಯ ಅಂತ ಹೇಳ್ಕೊಂಡ್ರು. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಅಂಕಿತ ಏನಿಟ್ಕೊಂಡ್ಲು ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ವಿಜಾಪುರದವರೇ ಆದಂತ ಹಾವಿನಾಳ ಕಲ್ಲಯ್ಯನವರು, ನೀವು ಇವತ್ತು ಹಾವಿನಾಳಕ್ಕೆ ಹೋಗ್ರಿ, ಕಲ್ಮೇಶ್ವರ ದೇವಸ್ಥಾನ ಐತಿ ನೋಡ್ರಿ ನೀವು. ಆ ಊರ ಗ್ರಾಮ ದೇವತೆನ ಅವ್ರದ್ದು ವಚನಾಂಕಿತವಾಗಿತ್ತು. ಎಲ್ಲ 770 ಶರಣರು ಏನು ವಚನ ಬರೆದಾರ, 700 ಮಂದಿ, ಎಲ್ಲರ ವಚನಾಂಕಿತಗಳು ಸಹಿತ ಅವ್ರ ಮನಿ ದೇವರ, ಅವ್ರ ಗ್ರಾಮ ದೇವರ ಅದಾವ. ಆದ್ದರಿಂದ ಎಲ್ಲ ಶರಣರು ಹಿಂದೂಗಳಾಗಿದ್ರು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ನೀವು ಅವರನ್ನು ಒಯ್ದು ನಾಸ್ತಿಕರನ್ನಾಗಿ ಮಾಡಬೇಡ ದಯವಿಟ್ಟು. ಯಾವ ಶರಣರು ಅಲ್ಲ, ಪ್ರಾಸಂಗಿಕವಾಗಿ ಒಂದು 4-6 ಮಾತುಗಳು ಬಂದಿರ್ತಾವೆ, ಬಂದಿರ್ತಾವೆ. ಈಗ ಶಂಕರಾಚಾರ್ಯರು ಸಹಿತ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ ಅಂತ ಹೇಳಿ, ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ ಹೇಳಿದ್ರು. ಹೇಳಿ ಮತ್ತೇನಂದ್ರು, ಒಬ್ಬ ಮುದುಕ 96 ವರ್ಷ ಡುಕ್ರೀಕರಣೆ ಅಂತ ಧಾತು ಪಾಠ ಮಾಡ್ತಿದ್ದ. ಅಲ್ಲೂ 96 ವರ್ಷ ಈಗ ವ್ಯಾಕರಣ ಬಾಯ್ಪಾಠ ಮಾಡಿ ಏನ್ ಮಾಡ್ಕೊಳವನೇನು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏ ಮೂಢ, ದೇವ್ರನ್ನ ಸ್ಮರಣೆ ಮಾಡು, ಈಗ ವ್ಯಾಕರಣ ಕಲ್ತಿನ್ಯಾನ ಕುಣಿ ಹೊಂಟಿ ಈಗ ಅಂತ ಹೇಳಿದ ಮಾತೇ ಹೊರತು ಶಂಕರಾಚಾರ್ಯರು ಹಂಗಿದ್ರು ಹಿಂಗಿದ್ರು ಹಿಂಗಲ್ಲ. ಹಂಗೆ ನಮ್ಮ ಶರಣರು ಸಹಿತ ಅಲ್ಲಲ್ಲಿ ಪ್ರಾಸಂಗಿಕವಾದಂಥ ಉಪದೇಶಗಳನ್ನು ಮಾಡಿದಾರ. ಆ ಪ್ರಾಸಂಗಿಕ ಉಪದೇಶಗಳನ್ನು ಸಾರ್ವಕಾಲಿಕ ಸತ್ಯವನ್ನಾಗಿಸುವಂಥ ವ್ಯರ್ಥ ಪ್ರಯತ್ನವನ್ನು ನಮ್ಮ ಪೂಜೆಗೆ ಯಾರು ಮಾಡಬಾರ್ದು ಅಂತ ನಾನು ಅವರ ಸಾಧನೆಗಳಲ್ಲಿ ಬೇಡಿಕೊಳ್ತೀನಿ. ಆದ್ದರಿಂದ ನಮ್ಮ ಶರಣರು, ಬಸವಣ್ಣವರು ಎಲ್ಲರೂ ಹಿಂದೂಗಳೇ. ಅಷ್ಟೇ ಅಲ್ಲ, ನಾನು ಆಗಲೇ ಒಂದು ಮಾತು ಹೇಳ್ತಾ ಅರ್ಧ ಕುರಿತು, ಕರ್ಮ ಸಿದ್ಧಾಂತವನ್ನು ಕುರಿತು, ಪೂರ್ವಜನ್ಮ ಪುನರ್ಜನ್ಮವನ್ನು ಕುರಿತು. ಬಸವಣ್ಣವರು ಪೂರ್ವಜನ್ಮ ಪುನರ್ಜನ್ಮ ಒಪ್ಕೊಳ್ತಿದ್ದಲ್ರಿ ಅಂತ ಹೇಳಿದ್ರು ಕೆಲವು. ನಾನು ಅವ್ರು ಒಪ್ಕೊಂಡಿದ್ದನ್ನ ಅವ್ರದ್ದು ವಚನ ಹೇಳ್ತೀನಿ ನೋಡಿ. ಪಿಂಡ ಜ್ಞಾನ ಸ್ಥಳದಲ್ಲಿ 4ನೇ ವಚನ, ಅಯ್ಯ 7 ಜನ್ಮದಲ್ಲಿ ಶೋಭಕ್ತನಾಗಿ ಬಾರದಿರ್ಗಡೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ, ನಿಮ್ಮ ಪ್ರಸಾದ ಕಲ್ಲದೆ ಬಾಯ್ದರೇನಯ್ಯ. ಪ್ರಥಮ ಜನ್ಮಾಂತರದಲ್ಲಿ ಶಿಲಾಂಗನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿ ಎನ್ನ ನಿರಿಸಿಕೊಂಡಿರಯ್ಯ. 1ನೇ ಜನ್ಮದೊಳಗೆ ಬಸವಣ್ಣವರು ಏನಾಗಿದ್ರಂತ? ಶಿಲಾದನೆಂಬ ಗಣೇಶನಾಗಿದ್ರು ಅಂತ ಹೇಳ್ತಾರೆ, ತಾವೇ ಹೇಳ್ತಾರೆ ತಮ್ಮ ವಚನದಲ್ಲಿ. 2ನೇ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿರಿಸಿಕೊಂಡಿರಯ್ಯ. 3ನೇ ಭವಾಂತರದಲ್ಲಿ ನೀಲರೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದ ಇರಿಸಿಕೊಂಡಿರಯ್ಯ. 4ನೇ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಆಗಲೆಂದಿರಿಸಿಕೊಂಡಿರಯ್ಯ. 5ನೇ ಭವಾಂತರದಲ್ಲಿ ಕಾಲಲೋಚನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ ಮಾಡಲೆಂದಿರಿಸಿಕೊಂಡಿರಯ್ಯ. 6ನೇ ಭವಾಂತರದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೇರಲು ವಾಹನವಾಗಿ ಇರಲಿ ಎಂದು ಇರಿಸಿಕೊಂಡಿರ್ತಿರಯ್ಯ. 7ನೇ ಭವಾಂತರದಲ್ಲಿ
ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಒಕ್ಕುದ ಮಿಕ್ಕುವುದಕ್ಕೆ ಯೋಗ್ಯನಾಗಿರಲೆಂದು ಇರಿಸಿಕೊಂಡಿರ್ತೀರಯ್ಯ. ಇದು ಕಾರಣ ಕೂಡಲ ಸಂಗಮ ದೇವ, ನೀವು ಭರಿಸಿದ ಭವಾಂತರದಲ್ಲಿ ನಾನು ಬರುತ್ತಿದ್ದೇನಯ್ಯ ಅಂತ ಬಸವಣ್ಣವರು ತಮ್ಮ 7 ಜನ್ಮಗಳ ಪೂರ್ವ ಜನ್ಮಗಳನ್ನು ಹೇಳಿಕೊಂಡಾಗ ಇವೆಲ್ಲ ತಾನು ಜನ್ಮ ಜನ್ಮಾಂತರದಿಂದಲೂ ಶಿವನ ಸೇವೆಯಲ್ಲಿ ಬೆಳೆದುಕೊಂಡು ಬಂದಿದ್ದೇನೆ ಅನ್ನುವುದನ್ನು ಸಾಂಕೇತಿಕವಾಗಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಶಿಲಾದ ಅಂದ್ರೆ ನಂದಿಯವನು, ಎಲ್ಲ ಗಣಗಳಿಗೂ ಅಗ್ರಗಣ್ಯ. ಸ್ಕಂದ ಅಂದ್ರೆ ತಾರಕಾಸುರನ ಸಂಹಾರ ಮಾಡಲಿಕ್ಕೆ ಆದಂತ ಅವತಾರ ಇದು. ನೀಲಲೋಹಿತ ಅಂದ್ರೆ ಗಿರಿಜಾ ವಿವಾಹವನ್ನು ನಿರ್ವಹಿಸಿದಂಥವನು. ಮನೋಹರ ಅಂದ್ರೆ ಶಿವಭಾವ ಪ್ರಚಾರಕನಾಗಿದ್ದ. ಕಾಲಲೋಚನ ಅಂದ್ರೆ ಅಂಧಕಾಸುರನ ವಧೆಗೆ ನೆರವಾದವ. ವೃಷಭ ಅಂದ್ರೆ ಧ್ವಜ ಸ್ವರೂಪಿ ಅಂತ. ಆಮೇಲೆ ಕೊನೆಯದಾಗಿ ಬಸವಣ್ಣಾಗಿ ನನ್ನ ಇಟ್ಕೊಂಡಿರಿ ಅಂತ ಅಂದಾನ ಅಂದ ಮ್ಯಾಗ ಬಸವಣ್ಣವರು ಎಲ್ಲ ನಮ್ಮ ವೇದಗಳನ್ನು ಒಪ್ಕೊಂಡಿದ್ರು, ಪೂರ್ವ ಜನ್ಮ ಪುನರ್ಜನ್ಮಗಳನ್ನು ಒಪ್ಕೊಂಡಿದ್ರು. ಆದ್ದರಿಂದ ನಾವು ಈ ಸಭೆಗೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಕರೆದಿದ್ದೀವಿ ಅಂತ ಹೇಳ್ತಾ ನಾವು ಈ ಸಮಾವೇಶಗಳನ್ನು ಎಲ್ಲ ಕಡೆ ಮಾಡೋಣ, ಮತ್ತೆ ಎಲ್ಲರನ್ನ ಜಾಗೃತಗೊಳಿಸೋಣ. ಯಾರಿಗೆ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ರು ಅವರನ್ನು ತಿದ್ದೋಣ ಅಂತ ಹೇಳುವಲ್ಲಿಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ನಾವು ಮತ್ತೆ ದಯವಿಟ್ಟು ಎಲ್ಲರೂ ಪ್ರಸಾರ ಮಾಡ್ಕೊಂಡು ಹೋಗಿ. ಅದರ ಜೊತೆಗೆ ನಾನು ಎಲ್ಲ ಪೂಜ್ಯ ಪಾದರಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ನಾನು ಸ್ವಲ್ಪ ಸುಮ್ಮನೆ ನಮ್ಮ ಪರಿವಾರದವರು ಎಲ್ಲರೂ ಒಬ್ಬೊಬ್ಬರು, ನಮ್ಮ ಕಲ್ಯಾಣ ಸ್ವಾಮಿಗಳು ಒಂದು ಕಡೆ ನಮ್ಮ ಅಜ್ಜ ಅವರು, ಸಿಂಧಿ ಅಜ್ಜ ಅವರು, ಆಮೇಲೆ ಮಣ್ಣಿಕೇರಿ ಶ್ರೀಗಳು, ಹಿಂಗೆ ನಾವೊಂದು 10-12 ಮಂದಿ ಆ ಕಡೆ ಈ ಕಡೆ ಎಲ್ಲ ಬರೀ ಫೋನ್ ಮ್ಯಾಗ ಹೇಳಿದಾಗ ಎಲ್ಲ ಪೂಜ್ಯರು ಕೃಪೆ ಮಾಡಿ ಬಂದರು. ಆದ್ದರಿಂದ ಅವರೆಲ್ಲರ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಮಹಾತ್ಮರು ಹೋಗ್ತಾರೆ. ನಮ್ಮ 2-3 ಪೂಜ್ಯರು ಮನಗೋಳಿ ಅಜ್ಜ, ನಮ್ಮ ಅಜ್ಜ ನಮ್ಮ ಕಡೆಯಿಂದನೂ ಬೇಯಿಸ್ಕೋಬೇಕು, ಈ ಗೌಡನ ಕಡೆಯಿಂದನೂ ಅನ್ಕೋಬೇಕು, ಈ ಅವನ ಕಡೆಯಿಂದ ಒಂದು ಹಣ್ಣಾಗೈತಿ ಮೂರ್ತಿ. ಯಾವ ಹಗಲು ರಾತ್ರಿ ಶೆಲಾಯಿನ ಹಚ್ಕೊಂಡು ಇದ್ರೊಳಗೆ. ಆಮ್ಯಾಗ ಇದೇನು ಬಳಗೈತಿ ನನ್ನ ಹಿಂದೆ ಮುಂದೆ ಇಲ್ಲಿ ಕಾಣಿಸ್ತೈತಿ. ಆಮ್ಯಾಗ ಕೆಲವು ಜನ ಕಳು ತುಂಬ್ತಾರೆ ಹಗಲು ರಾತ್ರಿ ಕಿಶೆದಂದು ರೊಕ್ಕ ಹಾಕಿ. ಇದು ಯಾವುದು ಇದು ಅಲ್ರಿ, ಕೃಪಾಪುರುಷಿ ಕಂಪನಿದ ಅಲ್ಲಿದು. ಇಲ್ಲಿನ ಇವರು ಎಲ್ಲರೂ ಕೂಡಿ ಹಣ ಹಾಕಿ ಇದನ್ನ ಮಾಡಿದ್ರು. ನೀವೆಲ್ಲರೂ ದೂರದಿಂದನೂ ಬಂದಿರಿ, ಸಮೀಪದಿಂದನೂ ಬಂದಿರಿ, ಬರೀ ಒಂದು ಅಭಿಮಾನಕ್ಕಾಗಿ ಬಂದಿರಿ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕರ್ನಾರ ಅಂದ್ರ ಹೋಗ್ಬೇಕು ಅನ್ನೋ ಅಭಿಮಾನಕ್ಕೆ ಬಂದಿರಿ. ಇಲ್ಲೊಂದಿಬ್ಬರು ಬಂದ್ರು ನೋಡ್ರಿ, ಇವರು ನಮ್ಮ ಶಿಲೆದಾರ ಕಂಪನಿನ ಎಲ್ಲ ಇದೆ. ಅವರು ಹಗಲು ರಾತ್ರಿ 15 ದಿವಸ 15 ದಿವಸದಾಗ ಹಗಲು ರಾತ್ರಿ ಎಷ್ಟು ಕಟ್ಕೊಟ್ರು ಅಂದ್ರೆ, ಆಮ್ಯಾಗ ಇವ್ರ ಪರಿಚಯದಿಂದ ಅಕ್ಕಪಕ್ಕದೊಳಗ ಎಲ್ಲರೂ ಅವ್ರು ನಮ್ಮದ ಇದು ಮನೆ ಕಾರ್ಯಕ್ರಮ ಐತೆ ನಂಗೆ ನಮ್ಮ ದೇವರಿಬ್ಬರಿಗೆ ಬಸನಗೌಡ ಇಲ್ಲ ನೋಡ್ರಿ. ಬಸನಗೌಡ ಒಬ್ಬನ 150 ಗಾಡಿ ಮಾಡ್ಕೊಂಡು ಬಂದ ನೋಡ್ರಿ, ಕಿಶಾದಲ್ಲಿ ರೊಕ್ಕ ಹಾಕಿ. ಆಮ್ಯಾಗ ಗೌಡ ಕಡೆ ಒಳ್ಳೆ ಆಮ್ಯಾಗ ಒಬ್ಬಂದಂತ ಅಲ್ಲಪ್ಪ, ಹಿಂಗೆ ಭಾಳ ಮಂದಿ ಅದಾರ. 2 ಗಾಡಿ ಮಾಡ್ಕೊಂಡು ಬಂದವರು, ಕೂಲಿ ಹೋದವ್ರು ಸಹಿತ 2 ಗಾಡಿ ಮಾಡ್ಕೊಂಡು ಬಂದಾರ. ನಡ್ರಿ ನಮ್ಮ ಗುರುಗಳು ಹೋಗೋಣ ಅಂತ ತಿಳ್ಕೊಂಡು. ಹಿಂಗ ಇವರೆಲ್ಲರೂ ತಮ್ಮ ಕಿಶಾದನ್ ರೊಕ್ಕ ಹಾಕಿ, ಮತ್ತೆ ಕಿಶಾದನ್ ರೊಕ್ಕ ಹಾಕಿ ನಮ್ಮ ಕಡೆಯಿಂದ ಬೇಸ್ಕೋಬೇಕು ಅವ್ರ ದಿನ. ಹೌದಲ್ಲ ಬೇಡ? ಹಾಂ, ಬೇಸ್ಕೋಬೇಕು. ಮತ್ತೆ ನಮ್ಮ ಪೂಜ್ಯರು ಶಂಕರಾರೂಢ ಸ್ವಾಮಿಗಳು ಅವರು ಎಂದು ಮನುಷ್ಯ ಈ ಧೈರ್ಯ ಮಾಡಿದವಲ್ಲ, ಪುಣ್ಯಾತ್ಮ ಎರಡು ಧೈರ್ಯ ಮಾಡಿದ ಅಂತಂದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ ಧೈರ್ಯ. ಅದಕ್ಕೆ ಈ ಎಲ್ಲ ಪೂಜ್ಯರು ಮತ್ತು ಈ ನಮ್ಮ ಹಿರಿಯರ ಬಳಗ ಒಂದು 15-20 ಮಂದಿನ ಆದ್ರೆ ಇವರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಇಲ್ಲೊಂದಿಬ್ಬರು 3 ಬಂದು ಅಂತ ನೋಡಿದ್ದೀನಿ. ರವಿಕಾಂತ್ ಅವರು ಇದೆಲ್ಲ ದೊಡ್ಡ ಬಳಗ ಐತಿ. ಎಲ್ಲ ನಮ್ಮ ಅಪ್ಪು ಇಲ್ಲ ಇವ ಮೊದಲನೇ ಒಂದು ಜನ ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡಿದ. ಕೆಲವು ಮಂದಿ ದೂರ ನಿಂತು ಮಜಾ ನೋಡು ಚಟ ಇರ್ತೈತೆ, ಹೌದಿಲ್ಲ? ಅದೇ ನಮ್ಮ ದುಡ್ಲಿಂಗಪ್ಪ ಅಂತ ಹೇಳಿದ್ನಲ್ಲ, ಎಲ್ಲಿ ನಮ್ಮ ಎಲ್ಲಿಂಗಪ್ಪ ಅದ, ನಾವು ಸುರೇಶ್ ಬೆರಾದವ್ರು ಇದಾರ, ಎಲ್ಲಿ ಆದ ನಮ್ಮ ದೊಡ್ಡ ಇನ್ನೊಬ್ಬ ಇಲ್ಲೇ ಅದಲ್ಲ, ಇಲ್ಲೇ ಅದ, ಇನ್ನೂ ಭಾಳ ಮಂದಿ ಇದಾರೆ. ಏನೋ
ನಮ್ಮ ಹತ್ರ ಅದಾಳ. ಕೊಳಕೂರು ಗೌಡ ಇಲ್ಲ ನಾನು ಇವ ಕೊಳಕೂರು ಗೌಡ ಎಲ್ಲಿ ನಿಂದಿರ್ತೈತಲ್ಲ ನಾ ಅದೀನಿ ನಾವು. ಇವೊಬ್ಬ ಎಲ್ಲಿ ನಿಂದಿರ್ತೈತ್ರಿ ನೋಡು ಅಂತಿದ್ದಿಲ್ಲ. ಇವ ಕೊಳಕೂರು ಗೌಡ ಏನೊಂದು 3 ಲಕ್ಷ ಕಡಿಮೆ ನೀವು ಮಾಡ್ರಿ, ನಾ ಅದೇನು ನೋಡ್ತೀನಿ ಅಂತ. ನೀವು ಎಲ್ಲರೂ ಯಾರೋ 1000-2000 ಹಾಕಿದವ್ರು ಇಲ್ರಿ, ಲಕ್ಷಗಟ್ಟಲೆ ಹಾಕ್ಯಾರ. ಹಾಕಿ ಆಮ್ಯಾಗ ಈ ಮಂದಿ ಉಳಿದವ್ರು ನೀವೇನದಿರಲ್ಲ, ಊಟಕ್ಕೆ 1 ರೂಪಾಯಿದೇನು ಖರೀದಿ ಮಾಡ್ಕೊಂಡು ಬಂದಿಲ್ಲ. ಎಲ್ಲ ಈ ನಮ್ಮ ಜಮಖಂಡಿ ತಾಲೂಕಿನ ಮಂದಿ ಎಲ್ಲ ಊರವರು 1-2 ಕಿಲೋ ಬುಂದೆ ಮಾಡ್ಕೊಂಡು ಬಂದಾರ. ಆಮ್ಯಾಗ ಒಬ್ರು ಎಣ್ಣೆ ಡಬ್ಬಿ ಕೊಟ್ರು ನಮ್ಮ ಗಲಗಲಿ ಶೆಟ್ಟಬ್ಬ ಅವರು ಎಲ್ಲ ಊರವರು ನೀವು ಮಾಡ್ಕೊಂಡು ಬಂದೀರಿ. ಬರೇ ಕೊಟ್ಟು ಕುಂತಿಲ್ಲ, ನೀವು ಬಂದಿರ. ನಾವು ಕೊಡ್ಲಿಲ್ಲ ಅಂದ್ರೆ ನಡೀತೈತೆ, ನೀವು ಬರಲಿಲ್ಲ ಅಂದ್ರೆ ಹೆಂಗಾಗೋದು. ಅಕ್ಕಿ ಕೊಟ್ರು ನಮ್ಮ ಇವ ಚಂಪಂಡಿ ಅವರು. ಆಮ್ಯಾಗ ನಮ್ಮ ಡಾಕ್ಟರ್ ಚಂದ್ರಶೇಖರ ಅವ್ರ ಅಣ್ಣ ತಮ್ಮ ಬಬಲೇಶ್ವರದವರು ನೋಡ್ರಪ್ಪ, ಹಗಲು ರಾತ್ರಿ ದುಡ್ದಿರಿ. ಮತ್ತೆ ನೀವೇನೇನೋ ಕೊಟ್ರಿ, ನಿಮ್ಗೇನು ಅನ್ನೋದು ನೀವೇನು ಉಪಕಾರ ಮಾಡಿಲ್ಲ. ನಾವ ನಿಮ್ಮ ಊರಿಗೆ ಬಂದೀವಿ. ಇದು ಎಲ್ಲ ನಮ್ಮನ್ನ ಸಂಭಾಳಿಸೋ ಜವಾಬ್ದಾರಿ ನಿಮ್ದೈತಿ. ಆದ್ರಿಂದ ಬಬಲೇಶ್ವರವ್ರಿಗೆ ನಾ ಧನ್ಯವಾದ ಹೇಳಂಗಿಲ್ಲ. ಯಾಕಂದ್ರೆ ಅವ್ರು ಹೋಸ್ಟು, ನಾವು ಗೆಸ್ಟು. ಹೋಸ್ಟ್ ಅಂದ್ರೆ ಏನಪ್ಪ, ಅವ್ರು ಯಜಮಾನ್ರು. ಆದ್ರಿಂದ ಆ ಯಜಮಾನ್ರಿಗೆ ಧನ್ಯವಾದ ಹೇಳ್ತಾರೆ. ನಾನು ಅರ್ಜುನ್ಬಿಟ್ಟ ನಾನೇ ಹೇಳಿದ್ದೇನೆ ಅಂತ ಅನ್ನೋದು ನೀನೇ ನೋಡ್ರಿ. ಬೀಳಿಗೆ ಅವರು ಕಂಡಕ್ಟಿ ಮಂದಿ, ಇವ್ರು ಗದಗಿನವ್ರು ಬಂದಾರ ನೋಡ್ರಿ. ಇವ್ರು ಗೌಡ್ರು ಈ ಅಲ್ಲಿ ದೊಡ್ಡ ಲೀಡರ್ ಅದಾರ ಇವ್ರೆಲ್ಲ. ಈ ಗದಗಿನ ಬಂದಿದ್ರು, ಗದಗಿನಿಂದ ಬಂದಾರ ಅವ್ರು. ಆಮೇಲೆ ಮಹಾರಾಷ್ಟ್ರದಿಂದ ಬಂದಾರ ನಮ್ಮ ನಮ್ಮ ಸ್ವಾಮೀಜಿಯವ್ರ ಟೀಮ್ನ ಬಂದೈತಿ ಮಹಾರಾಷ್ಟ್ರದಿಂದ. ಆಮೇಲೆ ಶಂಕರ ಶಿವಾಚಾರ್ಯ ಸ್ವಾಮಿ ಮನೆಯವ್ರು. ಮತ್ತಿನ್ನು ಕೆಲವು ಮಂದಿ ಆ ಹಿಂದೆ ಈ ಒಂದು ಮಾತು ಹೇಳ್ತೀನಿ. ಅಲ್ಲಿ ಹಿಂದೆ ಕುರ್ಚಿಗಳು ಖಾಲಿ ಇತ್ತು, ಇನ್ನು ಮುಂದೆ ಮಂದಿ ಇತ್ತು. ಇನ್ನು ಏನ್ ನಾಳೆ ಯಾರ ಹಿಂದೆ ಖಾಲಿ ಕುರ್ಚಿ ತಗೊಂಡು ಫೋಟೋ ತೋರಿಸೋ ಪೈಕಿ ಅದಾರ. ಯಾಕಂದ್ರೆ ಇದ್ರ ಬಿಸಿಲಿರೋದ್ರಿಂದ ಅದು ಕಾಣಂಗಿಲ್ಲ ಅಂತ ತಿಳ್ಕೊಂಡು ನೀವೆಲ್ಲ ಮುಂದೆ ಬಂದ್ರಿ, ಮುಂದೆ ಕೂತ್ರಿ, ಮೊದಲು ನಿಂತ್ರಿ. ಆದ್ರಿಂದ ಜನರಿಗೇನು ಕಡಿಮೆ ಇರಲಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಪೊಲೀಸ್ ವಿಭಾಗದವರು ಬಹಳ ತುಂಬಾ ಸಹಕಾರ್ಯ ಮಾಡಿದರು. ಎಲ್ಲ ಇಲಾಖೆಯವರು ಸಹಕಾರ್ಯ ಮಾಡಿದ್ರು. ಯಾವಾಗ ನೀನು ಇದ್ದೇನೆ ಇಲ್ಲೋ ನಮ್ಮ ಇಂದಿರಾ ಗಾಂಧಿ ರೀತಿ ಅಮ್ಮ. ಈ ಅಮ್ಮನಿಗೆ ಹೆಂಗ ದೊಡ್ಡದು ಈ ಅವ್ವಗಳು ಒಂದು 20-30 ಮಂದಿ ಅವ್ವಗಳು ನಮ್ಮ್ಯಾಗ ಕೃಪಾ ಮಾಡಿ. ನಮ್ಮ ಅವ್ವಗಳು ಅವ್ರು ಎಲ್ಲರೂ, ನಾ ಎಲ್ಲರಿಗೂ ನಮ್ಮ ಅವ್ವನ ಅಂತೀನಿ ಅವ್ರಿಗೆ. ಈ ಅವ್ವಗಳು ಎಲ್ಲರೂ ಬಂದರು, ಅಜ್ಜಗಳು ಎಲ್ಲರೂ ಬಂದರು. ಆದ್ರಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಯಾರು